ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಜೇತಾ ಕ್ಲಾಸಸ್. ದಿಸ್ ಇಸ್ ದ ಥರ್ಡ್ ಡೇ ಆಫ್ ಲೆಕ್ಚರ್ ನಂಬರ್ 3 ಆಫ್ ಎಲೆಕ್ಟ್ರೋಸ್ಟಾಟಿಕ್ಸ್, ಅದರಲ್ಲೂ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಬಗ್ಗೆ ಮೂರನೇ ಲೆಕ್ಚರ್. ಬಿಫೋರ್ ವಿ ಗೋ ಆನ್, ಲೆಟ್ ಮಿ ಸೇ ದಿಸ್ ಒನ್. This is the one-stop solution for your physics, JEE, NEET, KCET boards all together at your for what 2027 exams. If you are looking for what physics, I want a channel where I'll get everything from basic to advanced. That means dina nan ಎಷ್ಟು ಓದಬೇಕು, ದಿನ ಟಾರ್ಗೆಟ್ ಎಷ್ಟಿರಬೇಕು, everything will be here. And daily there will be 2 lectures. As of now, up to this Friday, you will be having only one lecture, but from the Monday onwards we'll get the 2 lectures. The classes will be from Monday in the Friday ತನಕ ಕ್ಲಾಸಸ್ ಹೋಗುತ್ತೆ. and ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ಯು ಕ್ಯಾನ್ ಕಮೆಂಟ್ ಇಟ್ ಡೌನ್. ಆ್ಯಂಡ್ ಲೆಕ್ಚರ್ಸ್ ನಿಮಗೆ ಗೊತ್ತು, ಕನ್ನಡ ಮತ್ತು ಇಂಗ್ಲೀಷಲ್ಲಿ ನಡೆಯುತ್ತೆ. ಇಂಗ್ಲೀಷಲ್ಲೇ ಕಂಪ್ಲೀಟ್ ನೋಟ್ಸ್ ಇರುತ್ತೆ ಆ್ಯಂಡ್ ಹೋಮ್ವರ್ಕ್ಸ್ ಕೂಡ ಆ ನೋಟ್ಸಲ್ಲೇ ಅಟ್ಯಾಚ್ ಆಗಿರುತ್ತೆ, ಸೊ ದ್ಯಾಟ್ ಯು ಕ್ಯಾನ್ ಪ್ರಾಕ್ಟೀಸ್ ಇಟ್. Okay, we will cover all the concepts: HCV, JEE Mains PYQs, NEET PYQs and KCET PYQs. And if you are a very serious aspirant preparing for JEE, KCET and NEET, this channel is for you. Without wasting much of the time, I always say wish you all the best for your preparation. So if you are looking, ನೀವೇನಾದರೂ ಮೈಸೂರು, ಮಂಡ್ಯ, ಚಾಮರಾಜನಗರ ಈ ಸೈಡಲ್ಲಿ ಇದ್ರೆ ಅಲ್ಲೇ ನಾವು ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದೀವಿ. So for offline classes for a very affordable price, you can contact the number that is going on, that is 90081777916. So before we move on to today's class, I just wanted to take your 2 minutes. ನನಗೆ ನಿಮ್ಮದು 2 ನಿಮಿಷ ಬೇಕು. ಏನಂದರೆ ನಿಮ್ಗೆ ಹೆಂಗೆ ಡೌಟ್ಸ್ ಇರುತ್ತೆ, ಏನೇನು ಓದಬೇಕು ಅನ್ನೋ ಡೌಟ್ಸ್ ಇರುತ್ತೆ. ಸೊ ಯಾವ ರೀತಿ ನಾನು ಪ್ರೊಸೀಡ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಫಿಸಿಕ್ಸ್ ಅನ್ನೋ ಡೌಟ್ಸ್ ಇರುತ್ತೆ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಯಾವಾಗಲೂ ತಿಳ್ಕೊಳ್ಳಿ. ಏನಂದರೆ ಈ JEE, NEET, KCET 1 ದಿನ 2 ದಿನ 3 ದಿನ ಅಥವಾ 1 ತಿಂಗಳು 2 ತಿಂಗಳು ಗೇಮ್ ಅಲ್ಲ. ಇಟ್ ಈಸ್ ಅ ಲಾಂಗ್ ಪ್ರೋಸೆಸ್. ಇಟ್ ಈಸ್ ಅ ವೆರಿ ಲಾಂಗ್ ಪ್ರೋಸೆಸ್ ಆ್ಯಂಡ್ ಯು ಹ್ಯಾವ್ ಟು ಗಿವ್ ಮಿನಿಮಮ್ like 1 year a complete dedicated preparation. If you are in a class 11th, it is taking like ನಿಮಗೆ 2 ವರ್ಷದ ಪ್ರಿಪ್ರೇಷನ್ ಬೇಕಾಗುತ್ತೆ. ಸೊ ವೆರಿ ಸಿಂಪಲ್, ಲೈಕ್ ಮಾರ್ಕೆಟಲ್ಲಿ ತುಂಬ ಏನಿರುತ್ತೆ, ರಿಸೋರ್ಸ್ಗಳಿರುತ್ತೆ. ಹೌ ಯು ನೀಡ್ ಟು ಗೋ ವಿತ್ ರೆಸ್ಪೆಕ್ಟ್ ಟು ದಿಸ್. ಇಫ್ ಯು ಆರ್ ಫಾಲೋಯಿಂಗ್ ಮೀ, ಲೆಟ್ ಮಿ ಟೆಲ್ ಅಬೌಟ್ myself Manoj. I have 4+ years of experience teaching for JEE and NEET. Okay, even for KCET also. So you should be following lectures. ನೀವು ದಿನ ಲೆಕ್ಚರ್ಸ್ನ ಫಾಲೋ ಮಾಡಬೇಕು, ನೋಟ್ಸ್ ಮಾಡ್ಕೊಬೇಕು, ಆ ನೋಟ್ಸನ್ನು ನೀವು ರಿವೈಸ್ ಮಾಡಬೇಕು, ಅಲ್ಲಿರ್ತಕ್ಕಂಥ ಹೋಮ್ವರ್ಕ್ಗಳನ್ನು ನೀವು ಸಾಲ್ವ್ ಮಾಡಬೇಕು. ಅದಾದಮೇಲೆ ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಪರವಾಗಿಲ್ಲ, ಎನಿ ಇನ್ಸ್ಟಿಟ್ಯೂಟ್ ಇಸ್ ಫೈನ್. ಗಿವ್ ದ ಟೆಸ್ಟ್, ಅನಲೈಸ್ ದ ಟೆಸ್ಟ್ ಆ್ಯಂಡ್ ರಿವೈಸ್ ಅಗೇನ್. ಸಿಂಪಲ್. ಏನು ಹೇಳಿ, ಲೆಕ್ಚರ್ಸ್ನ ಫಾಲೋ ಮಾಡಿ, ಲೆಕ್ಚರ್ ನೋಟ್ಸ್ನ ಕ್ಲೀನಾಗಿ ಓದಿ. ಇಟ್ ಈಸ್ ಒನ್ ಸ್ಟಾಪ್ ಸೊಲ್ಯೂಷನ್. ನಿಮಗೆಲ್ಲ ಒಂದು ಪ್ರಾಬ್ಲಮ್ಸ್ಗೂ ಕೂಡ ನಿಮ್ಗೆ ಏನಾಗುತ್ತೆ, ಸಾಕಾಗುತ್ತೆ. ಇಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ವಾಟ್ ಎವರ್ ದ ಲೆಕ್ಚರ್ಸ್ ವಿ ಆರ್ ಪ್ರೊವೈಡಿಂಗ್, ಇಟ್ ಇಸ್ ಮೋರ್ ದೆನ್ ಸಫಿಷಿಯಂಟ್ ಫಾರ್ ಯುವರ್ JEE, NEET ಆ್ಯಂಡ್ KCET. ಓಕೆ, ಆ್ಯಂಡ್ ಯು ಹ್ಯಾವ್ ಟು ಮೇಕ್ ದ ನೋಟ್ಸ್. ಹೋಮ್ವರ್ಕ್ನ ಖಂಡಿತವಾಗಿ ಮಾಡಬೇಕು, ರಿವೈಸ್ ಮಾಡಬೇಕು, ಟೆಸ್ಟನ್ನು ನೀವು ಬರಿಬೇಕು, ಅನಲೈಸ್ ಮಾಡಬೇಕು, ಮತ್ತೆ ರಿವೈಸ್ ಮಾಡಬೇಕು. ಆ್ಯಂಡ್ ಬಿ ಕ್ಲಿಯರ್ ವಿತ್ ದ ಕಾನ್ಸೆಪ್ಟ್ಸ್. ಓಕೆನಾ? ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಡೋಂಟ್ ಗೆಟ್ ಇನ್ ದ ಟ್ರ್ಯಾಪ್ ಆಫ್ 1 ತಿಂಗಳಲ್ಲಾಗುತ್ತೆ, 2 ತಿಂಗಳಲ್ಲಾಗುತ್ತೆ, 3 ತಿಂಗಳಲ್ಲಾಗುತ್ತೆ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಇಫ್ ಯು ಆರ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ದೆನ್ ಯುವರ್ ಕೇಸ್ ಇಸ್ ಡಿಫರೆಂಟ್. ಬಟ್ ಇಫ್ ಯು ಆರ್ ಕಮಿಂಗ್ ಫ್ರಮ್ ದ ಬ್ಯಾಕ್ಗ್ರೌಂಡ್ ವೇರ್ ಯು ಡೋಂಟ್ ಹ್ಯಾವ್ ದ ಬೇಸಿಕ್ಸ್ ಆ್ಯಂಡ್ ಆಲ್, then you have to be stuck to what? One thing. That means repeatedly you have to do the same thing. That means basics in the ಮೇಲ್ಗಡೆ. This is more than sufficient. The lecture notes is more than sufficient for your exams. You can blindly trust on this, and you are always, you can say me after your exam 2027 exam, sir ನೀವು ಹೇಳ್ಕೊಟ್ಟಿದ್ದು ಬರಲ್ಲ ಇಲ್ಲ ಅಂತ ಆಮೇಲೆ ಬೇಕಾದರೂ ಪ್ರಶ್ನೆ ಮಾಡ್ಬೋದು. ಬಟ್ ಐ ಗ್ಯಾರಂಟಿ ಯು, whatever you studied, everything will come under this roof. That means the concepts. Okay, let us move on to the class now without wasting much of our time, because time once gone is gone forever.
ಸೊ ಇನ್ ದ ಲಾಸ್ಟ್ ಲೆಕ್ಚರ್ ವಿ ಹ್ಯಾವ್ ಸೀನ್ ಅಬೌಟ್ ವಾಟ್ ಚಾರ್ಜಸ್ ಬಗ್ಗೆ ಓದಿದ್ವಿ, ಅದ್ರ ಪ್ರಾಪರ್ಟಿ ಬಗ್ಗೆ ಓದಿದ್ವಿ, ಅದ್ರ ಪ್ರಾಪರ್ಟಿ ಆದಮೇಲೆ ಯಾವ ರೀತಿ ನಾವು ಚಾರ್ಜ್ ಅನ್ನ ಮಾಡ್ತೀವಿ ಅಂತ ಓದಿದ್ವಿ. ಲಾಸ್ಟ್ ಲೆಕ್ಚರ್ ಅಲ್ಲಿ ನಾವು ಓದಿದ್ವಿ ಯಾವ ರೀತಿ ನಾವು ಚಾರ್ಜ್ ಅನ್ನ ಮಾಡ್ತೀವಿ. ಯಾವ ರೀತಿ ಚಾರ್ಜ್ ಮಾಡ್ತೀವಿ ಸರ್? ಯಾವ ರೀತಿ ಅಂದ್ರೆ 3 ಮೆಥಡ್ ಇರುತ್ತೆ ಸರ್. ಫ್ರಿಕ್ಷನ್ ಅಂದ್ರೆ ರಬ್ ಮಾಡ್ತೀವಿ ಸರ್. ರಬ್ ಮಾಡಿದಾಗ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಎಲೆಕ್ಟ್ರಾನ್ಸ್ ಹೋಗುತ್ತೆ. ಸೊ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಆಗಿ ಬರುತ್ತೆ. ಅದಕ್ಕೆ ಸೈಂಟಿಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿ ಒಂದಷ್ಟು ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಆ ಲಿಸ್ಟ್ ಅಲ್ಲಿ ಮೇಲ್ಗಡೆ ಬರತಕ್ಕಂಥವೆಲ್ಲ ಪಾಸಿಟಿವ್ ಆಗಿ ಚಾರ್ಜ್ ಆಗ್ತದೆ, ಕೆಳಗಡೆ ಬರತಕ್ಕಂಥದ್ದೆಲ್ಲ ನೆಗೆಟಿವ್ ಆಗಿ ಚಾರ್ಜ್ ಆಗ್ತದೆ ಅಂತ ಓದಿದ್ವಿ. ಈ ಫ್ರಿಕ್ಷನ್ ಅನ್ನೋದು ಇನ್ಸುಲೇಟರ್ಸ್ಗೂ ಮತ್ತೆ ಕಂಡಕ್ಟರ್ಸ್ಗೂ ವ್ಯಾಲಿಡ್ ಆಗುತ್ತೆ ಅಂತ ಕೂಡ ಓದಿದ್ವಿ. ಈ ಕಂಡಕ್ಟರ್ಸ್ ಮತ್ತೆ ಇನ್ಸುಲೇಟರ್ಸ್ ಡಿಫ್ರೆನ್ಸ್ ಕೂಡ ನೋಡಿದ್ವಿ. ಅದಾದ್ಮೇಲೆ ಸೆಕೆಂಡ್ ಮೆಥಡ್ ಆಫ್ ಚಾರ್ಜಿಂಗ್ ಯಾವ್ದು ಬರ್ತಾ ಇತ್ತು? ಇಂಡಕ್ಷನ್ ಅಂತ ಅಂದ್ರೆ ಕಾಂಟ್ಯಾಕ್ಟ್ ಅಲ್ಲಿ ಅಂದ್ರೆ ಎರಡನ್ನೂ ಟಚ್ ಮಾಡದೆ ಚಾರ್ಜ್ ಅನ್ನು ಏನ್ ಮಾಡ್ತೇವೆ, ಒಂದು ಚಾರ್ಜ್ ಬಾಡಿ ಅನ್ಚಾರ್ಜ್ ಬಾಡಿ ಅಂದ್ರೆ ಅನ್ಚಾರ್ಜ್ ಬಾಡಿಲಿ ಸೆಪರೇಷನ್ ಆಗ್ತಾ ಇತ್ತೆ ಹೊರತು ಚಾರ್ಜ್ ಕ್ರಿಯೇಟ್ ಆಗ್ತಾ ಇರಲಿಲ್ಲ. ಚಾರ್ಜ್ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ತಾ ಇದ್ವಿ, ಅರ್ತ್ಗೆ ಹೋಗಿ ನಾವೇನ್ ಮಾಡ್ತಾ ಇದ್ವಿ, ಕನೆಕ್ಟ್ ಮಾಡ್ತಾ ಇದ್ವಿ ವಯಾ ದ ಅರ್ಥಿಂಗ್ ಪ್ರೋಸೆಸ್ ಅಲ್ಲಿ ಏನಾದ್ರು ಆ ಬಾಡಿ ಏನಾದ್ರು ಪಾಸಿಟಿವ್ ಇತ್ತು ಅಂತ ಅಂದ್ರೆ ಎಲೆಕ್ಟ್ರಾನ್ಸ್ ಅನ್ನ ಅರ್ತ್ ಇಂದ ಆ ಬಾಡಿಗೆ ಕೊಟ್ಟು ಅದನ್ನ ನ್ಯೂಟ್ರಲ್ ಮಾಡ್ತಾ ಇತ್ತು. ಏನಾದ್ರು ನೆಗೆಟಿವ್ ಇದೆ ಅಂತ ಅಂದ್ರೆ ಲೈಕ್ ಅದು ನೆಗೆಟಿವ್ ಚಾರ್ಜಸ್ ನ ಈ ಕಡೆಗೆ ಬಂದು ಎಳ್ಕೊಂಡು ಬರ್ತಾ ಇತ್ತು. ಅದಲ್ಲಪ್ಪ, this is what we have seen in the last class, and we have seen that whether two positive charges are going to attract each other. Yes, if it is not, if they haven't mentioned about what point charges anta mention madilla antandre large size conductor ಮತ್ತೆ point size ಇದ್ದಾಗ attract ಆಗೋ ಚಾನ್ಸಸ್ ಇದೆ, attract ಆಗುತ್ತೆ. ಅದೇ point charges ಇತ್ತು ಅಂತ ಅಂದ್ರೆ they are never going to attract each other. ಅದೇ ರೀತಿ ಒಂದು ಕ್ವೆಶ್ಚನ್ ಕೊಟ್ಟಿದ್ವಿ, ಏನದು, can a charge body attract a neutral body? Yes or no? Yes or no? See, you have to be like, you have to study, you have to write, you have to practice. Then only things will happen. Nobody is perfection in the world video. ತಯಾರಿ ಮಾಡ್ತಾ ಇರಿ. Ups and downs ಬರುತ್ತೆ, no need to worry. Can a charged body attract a neutral body? Charged body ಅಂತ ಕೊಟ್ಟರು. ಚಾರ್ಜ್ ಅಂತ ಕೊಟ್ಟಾಗ ಅಲ್ಲಿ ಪಾಯಿಂಟ್ ಚಾರ್ಜ್ ಅಥವಾ ಲಾರ್ಜ್ ಚಾರ್ಜಸ್ ಅಂತ ಏನು ಕೊಟ್ಲಿಲ್ಲ. ದೇ ಹ್ಯಾವಂಟ್ ಮೆನ್ಷನ್ ಎನಿಥಿಂಗ್ ಅಬೌಟ್ ವಾಟ್ ಪಾಯಿಂಟ್ ಚಾರ್ಜ್ ಇನ್ ದ ಕ್ವೆಶ್ಚನ್. ದೇ ಹ್ಯಾವಂಟ್ ಮೆನ್ಷನ್, ನಾಟ್ ಮೆನ್ಷನ್ಡ್ ಅಬೌಟ್ ಪಾಯಿಂಟ್ ಚಾರ್ಜಸ್. ಆಯ್ತಾ? ಸಿ, when we talk about point charge, let us talk about point charge. When we talk about point charges, when we talk about what? Point charges. ಈಗ ನೋಡಿ, ಒಂದು ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಇದೆ, ಇನ್ನೊಂದು ನ್ಯೂಟ್ರಲ್ ಆಬ್ಜೆಕ್ಟ್ ಇದೆ. ನ್ಯೂಟ್ರಲ್ ಅಂತ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಚಾರ್ಜ್ ಇರಲ್ಲ. ಚಾರ್ಜಸ್ ಇದ್ರೂ ಕೂಡ ಪಾಸಿಟಿವ್ ಮತ್ತೆ ನೆಗೆಟಿವ್ ಏನಾಗಿರುತ್ತೆ, ಈಕ್ವಲ್ ಅಮೌಂಟ್ ಅಲ್ಲಿ ಇರುತ್ತೆ. ದಿಸ್ ಇಸ್ ಅ ನ್ಯೂಟ್ರಲ್ ಆಬ್ಜೆಕ್ಟ್. ಸೊ ವೆನ್ ಇಟ್ ಇಸ್ ಅ ಪಾಯಿಂಟ್ ಅಂಡ್ ಅ ನ್ಯೂಟ್ರಲ್ ಆಬ್ಜೆಕ್ಟ್, there is no force acting between them. There is no force on each other. No force on each other. No force on what? Each other. See here, whenever we are going to talk about this point charges ಬಗ್ಗೆ ನಾವು ಮಾತಾಡಿದಾಗ, ಯಾವ ಚಾರ್ಜಸ್ ಬಗ್ಗೆ ಮಾತಾಡಿದಾಗಪ್ಪ? ಪಾಯಿಂಟ್ ಚಾರ್ಜಸ್ ಬಗ್ಗೆ ಮಾತಾಡಿದಾಗ. ಪಾಯಿಂಟ್ ಚಾರ್ಜಸ್ ಅಂತ ಅಂದ್ರೇನು? The size of the charge is very small compared to the distance of separation between them. This is called as what? Point charge. Sorry. See, suppose ನಿಮಗೆ ಪಾಸಿಟಿವ್ ಮತ್ತೆ ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಇತ್ತು ಅಂತ ಅಂದ್ರೆ ಅವೆರಡು ಏನಾಗುತ್ತೆ, ರೆಪಲ್ ಆಗುತ್ತೆ. ಪಾಸಿಟಿವ್ ಮತ್ತೆ ನೆಗೆಟಿವ್ ಪಾಯಿಂಟ್ ಚಾರ್ಜ್ ಇತ್ತು ಅಂತ ಅಂದ್ರೆ ಅವೆರಡು ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ನೆಗೆಟಿವ್ ಅಂಡ್ ನೆಗೆಟಿವ್ ಪಾಯಿಂಟ್ ಚಾರ್ಜ್ ಇತ್ತು ಅಂತ ಅಂದ್ರೆ ಅವೆರಡು ಏನಾಗುತ್ತೆ, ರೆಪಲ್ ಆಗುತ್ತೆ. ಲೈಕ್ ಚಾರ್ಜಸ್ ರೆಪಲ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಅದೇ ನಿಮ್ಗೆ ಪಾಸಿಟಿವ್ ಚಾರ್ಜ್ ಜೊತೆ ನ್ಯೂಟ್ರಲ್ ಆಬ್ಜೆಕ್ಟ್ ಇತ್ತು ಅಂತ ಅಂದ್ರೆ ದೆರ್ ಇಸ್ ನೋ ಫೋರ್ಸ್. ನೆಗೆಟಿವ್ ಚಾರ್ಜ್ ಜೊತೆ ನ್ಯೂಟ್ರಲ್ ಇತ್ತು ಅಂತ ಅಂದ್ರೂ ಕೂಡ ದೆರ್ ಇಸ್ ನೋ ಫೋರ್ಸ್. ನ್ಯೂಟ್ರಲ್ ಆಬ್ಜೆಕ್ಟ್ ಜೊತೆ ನ್ಯೂಟ್ರಲ್ ಆಬ್ಜೆಕ್ಟ್ ಇಟ್ರೆ ಎರಡು ನ್ಯೂಟ್ರಲ್, ದೆರ್ ಇಸ್ ನೋ ಫೋರ್ಸ್. Okay, so from here we can say that if the charge body is point charge, if the charged body is
point charge and a neutral body, then there is no force. Then there is no force. See, if there is one point charge and another one is what, neutral body, then there is no force. Hodappa? See here. See here. But if I take one point charge, another one is large conductor, neutral conductor. ಸರ್ ಪಾಯಿಂಟ್ ಚಾರ್ಜ್ನ ಆಚೆ ಇಟ್ಟಿದ್ದೀನಿ ಅಂತ ಅಂದರೆ ಡ್ಯೂ ಟು ಇಂಡಕ್ಷನ್ ಏನಾಗುತ್ತೆ, ಸೆಪರೇಷನ್ ಆಫ್ ದಿ ಚಾರ್ಜಸ್ ಆಗುತ್ತೆ. ಇಫ್ ಸಪೋಸ್ ದಿಸ್ ಇಸ್ ಪ್ಲಸ್ q, ಇಲ್ಲಿ ಎಷ್ಟು ನೆಗೆಟಿವ್ ಇದೆಯೋ ಪಾಸಿಟಿವ್ ದೂರ ಹೋಗುತ್ತೆ. ಸರಿ ಸರ್, ಇದು ಪಾಸಿಟಿವ್ ಚಾರ್ಜ್ ಆಗಿರೋ ಕಾರಣ ಸಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಹತ್ರ ಇದೆ. ದಟ್ ಮೀನ್ಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಸಿಟಿವ್ ಆ್ಯಂಡ್ ದ ನೆಗೆಟಿವ್ ಬಿಟ್ವೀನ್ ದ ಲಾರ್ಜ್ ಕಂಡಕ್ಟರ್ ಆ್ಯಂಡ್ ಅ ಪಾಯಿಂಟ್ ಚಾರ್ಜ್ ಇಸ್ ಗೋಯಿಂಗ್ ಟು ಬಿ ವಾಟ್, ಸ್ಮಾಲ್. ಬಟ್ ಈ ಪಾಸಿಟಿವ್ ಚಾರ್ಜ್ ಮತ್ತೆ ಈ ಪಾಸಿಟಿವ್ ಚಾರ್ಜ್ ಜೊತೆ ಯಾವ ರೀತಿ ಇಂಟ್ರಾಕ್ಟ್ ಮಾಡುತ್ತೆ ಅಂತಂದ್ರೆ ರಿಪಲ್ ಮಾಡುತ್ತೆ. ದಿಸ್ ಇಸ್ ರಿಪಲ್ಷನ್, ದಿಸ್ ಇಸ್ ಅಟ್ರಾಕ್ಷನ್. ಸಿ ಪಾಸಿಟಿವ್ ಚಾರ್ಜ್ ಮತ್ತೆ ಪಾಸಿಟಿವ್ ಚಾರ್ಜ್ ನಡುವೆ ಆರ್ ಇಸ್ ಗೋಯಿಂಗ್ ಟು ಬಿ ವಾಟ್, ಬಿಗರ್. R is going to be what, bigger. That means distance of separation is what, large. Distance of separation is what, large. So here the very simple thing is, ಇವಾಗ ನಾವು ನೋಡಿದಾಗ ಸರ್ ಇಲ್ಲಿ ಆರ್ ಕಮ್ಮಿ ಇದೆ ಅಂದ್ರೆ ಇಲ್ಲಿ ಅಟ್ರಾಕ್ಷನ್ ಫೋರ್ಸ್ ಜಾಸ್ತಿ ಇದೆ. ಸೊ ವೆನ್ ಐ ಟೇಕ್ ದ ನೆಟ್ ಫೋರ್ಸ್, ಇಲ್ಲಿ ಜಾಸ್ತಿ, ಈ ಕಡೆ ಜಾಸ್ತಿ ಫೋರ್ಸ್ ಆಗ್ತಾ ಇದಾರೆ, ಈ ಕಡೆ ಕಮ್ಮಿ ಫೋರ್ಸ್ ಆಗ್ತಾ ಇದಾರೆ. ಸೊ ಯಾವ ಕಡೆಗೆ ಮನುಷ್ಯ ಮೂವ್ ಆಗ್ತಾನೆ, ಈಗ ನಾನು ನಿಂತಿದ್ದೀನಿ, ನನಗೆ ಇವನು ಒಬ್ಬ ಜಾಸ್ತಿ ಫೋರ್ಸ್ ಆಗ್ತಾ ಇದ್ದಾನೆ, ಇವನು ಕಮ್ಮಿ ಫೋರ್ಸ್ ಆಗ್ತಾ ಇದ್ದಾನೆ, ನಾನು ಯಾವ ಕಡೆಗೆ ಮೂವ್ ಆಗ್ತೀನಿ, ಈ ಕಡೆಗೆ ಮೂವ್ ಆಗ್ತೀನಿ. ಅಂದ್ರೆ ನೆಟ್ ಫೋರ್ಸ್ ವಿಲ್ ಆಕ್ಟ್ ಟುವರ್ಡ್ಸ್ ವಾಟ್, ವೇರ್ ದ ಫೋರ್ಸಸ್ ಮೋರ್. ಅಂದ್ರೆ ಇಲ್ಲಿ ಈ ಪಾಯಿಂಟ್ ಚಾರ್ಜ್ ಇದೆ ಅಲ್ವಪ್ಪ, ಈ ಪಾಯಿಂಟ್ ಚಾರ್ಜ್ ಯಾವ ಕಡೆ ಮೂವ್ ಆಗುತ್ತೆ, ಈ ಕಡೆ ಮೂವ್ ಆಗುತ್ತೆ ನೆಟ್. ಅದೇ ಈ ದೊಡ್ಡ ಕಂಡಕ್ಟರ್ ಅಲ್ಲಿ ನೆಟ್ ಫೋರ್ಸ್ ಈ ಕಡೆಗೆ ಬರುತ್ತೆ, ಯಾಕಂದ್ರೆ ಈ ಕಡೆ ಅಟ್ರಾಕ್ಷನ್ ಇಸ್ ಮೋರ್ ಕಂಪೇರ್ ಟು ಯುವರ್ ವಾಟ್, ರಿಪಲ್ಷನ್. ದ ರಿಪಲ್ಷನ್, right? So here the net force will come in this direction. That means ಎರಡು opposite ಬರ ಕಾರಣ they can attract. Yes, they can attract. That means a charged body and a neutral body, that means uncharged body, can go for what, attraction. Understood? Okay. Let us solve some of the problem. See this question. Can you try this? When a piece of polythene is rubbed with the wool, polythene cloth ಇದೆ, ಅದು wool ಜೊತೆ ಉಣ್ಣ ಜೊತೆ ಏನ್ ಮಾಡ್ತಾ ಇದ್ದಾರೆ, ರಬ್ ಮಾಡ್ತಾ ಇದ್ದಾರೆ. ದ ಚಾರ್ಜ್ ಡೆವಲಪ್ ಆನ್ ದ ಪಾಲಿಥಿನ್ ಮೇಲೆ ಚಾರ್ಜ್ ಏನಾಗುತ್ತೆ, ಡೆವಲಪ್ ಆಗುತ್ತೆ ಅಂತ. ಅದೆಷ್ಟಿದೆ, -2 × 10⁻⁻7 ಇದೆ. ಎಷ್ಟಿದೆ ಸರ್, -2 × 10⁻⁻7 ಕೂಲಮ್ ಚಾರ್ಜ್ ಡೆವಲಪ್ ಆಯಿತು. ಎಲ್ಲಿ ಡೆವಲಪ್ ಆಯಿತು, ಪಾಲಿಥಿನ್ ಮೇಲೆ ಡೆವಲಪ್ ಆಯಿತು. ಸೊ ವಾಟ್ ಈಸ್ ದ ಅಮೌಂಟ್ ಆಫ್ ಮಾಸ್ ವಿಚ್ ಇಸ್ ಟ್ರಾನ್ಸ್ಫರ್ ಟು ದ ಪಾಲಿಥಿನ್. ಈಗ ನೆಗೆಟಿವ್ಲಿ ಚಾರ್ಜ್ ಆಗಬೇಕು ಅಂತಂದ್ರೆ ಏನಾಗುತ್ತೆ, ಎಲೆಕ್ಟ್ರಾನ್ಸ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನಾಗುತ್ತೆ, ಮೂವ್ ಆಗುತ್ತೆ. ಈ ಎಲೆಕ್ಟ್ರಾನ್ ಏನಿರುತ್ತೆ, ಈ ಎಲೆಕ್ಟ್ರಾನ್ಗೆ ಮಾಸ್ ಕೂಡ ಇರುತ್ತೆ. ಒಂದು ಎಲೆಕ್ಟ್ರಾನ್ ಮೂವ್ ಆಯಿತು ಅಂದ್ರೆ ಒಂದು ಎಲೆಕ್ಟ್ರಾನ್ ಮಾಸ್ ಎಷ್ಟು, 9.11 × 10⁻31 kg. ಅದೇ ರೀತಿ ಎಷ್ಟು ಎಲೆಕ್ಟ್ರಾನ್ಗಳು ಈ ಪಾಲಿಥಿನ್ಗೆ ಹೋಯ್ತು ವೂಲ್ ಜೊತೆ ರಬ್ ಮಾಡಿದಾಗ, ಎಷ್ಟು ಹೋಯ್ತು ಅಷ್ಟಕ್ಕೂ ಕೂಡ ಏನಿರುತ್ತೆ, ಮಾಸ್ ಇರುತ್ತೆ. ದಟ್ ಮೀನ್ಸ್ ಐ ನೀಡ್ ಟು ಫೈಂಡ್ ಔಟ್ ವಾಟ್ ದ ಅಮೌಂಟ್ ಆಫ್ ಮಾಸ್ ವಿಚ್ ಇಸ್ ಟ್ರಾನ್ಸ್ಫರ್ ಟು ದ ಪಾಲಿಥಿನ್. ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಪಾಲಿಥಿನ್ ಇದೆ, ದಿಸ್ ಇಸ್ ಯುವರ್ ಪಾಲಿಥಿನ್, ದಿಸ್ ಇಸ್ ಯುವರ್ ವೂಲ್. ಇವೆರಡನ್ನು ಅವ್ರು ಏನ್ ಮಾಡ್ತಾರೆ, ರಬ್ ಮಾಡ್ತಾರೆ. ರಬ್ ಮಾಡಿದಾಗ ಈ ಪಾಲಿಥಿನ್ ಅಲ್ಲಿ ಏನಾಗುತ್ತೆ, ನೆಗೆಟಿವ್ಲಿ ಚಾರ್ಜ್ ಡೆವಲಪ್ ಆಗುತ್ತೆ. ನೆಗೆಟಿವ್ ಚಾರ್ಜ್ ಡೆವಲಪ್ ಆಯಿತು ಅಂತ ಅಂದ್ರೆ ಈ ವೂಲ್ ಇಂದ ಎಲೆಕ್ಟ್ರಾನ್ಸ್ಗಳು ಏನಾಗುತ್ತೆ, ಟ್ರಾನ್ಸ್ಫರ್.
ಸೊ ಇಲ್ಲಿ ಎಷ್ಟು ಚಾರ್ಜ್ ಡೆವಲಪ್ ಆಗುತ್ತೆ, ದಟ್ ಈಸ್ -2 ಇಂಟು 10⁻⁻7 ಕೂಲಂಬ್ ಅಷ್ಟು ಚಾರ್ಜ್ ಏನಾಗುತ್ತೆ ಡೆವಲಪ್. ಸೊ ಇಷ್ಟು ಚಾರ್ಜ್ ಡೆವಲಪ್ ಆದ್ಮೇಲೆ ದೇ ಆರ್ ಆಸ್ಕಿಂಗ್ ದ ಅಮೌಂಟ್ ಆಫ್ ಮಾಸ್. ವಾಟ್ ಈಸ್ ದ ಮಾಸ್ ಆಫ್ ದಿ ಎಲೆಕ್ಟ್ರಾನ್ that got transferred? That means before we are finding the mass, first I should know that ಫಸ್ಟ್ ನಾವೇನು ಕಂಡುಹಿಡಿಬೇಕು, ಬಿಫೋರ್ ನಾವು ಮಾಸ್ ಅನ್ನ ಕಂಡುಹಿಡಿಯೋಕೆ ಮುಂಚೆ ಎಷ್ಟು ಎಲೆಕ್ಟ್ರಾನ್ಗಳು ವೂಲ್ ಇಂದ ಪಾಲಿಥಿನ್ಗೆ ಹೋಯ್ತು ಅನ್ನೋದನ್ನ ನಾನು ಕಂಡುಹಿಡಿಬೇಕು. ವೂಲ್ ಇಂದ ಪಾಲಿಥಿನ್ಗೆ ಎಷ್ಟು ಎಲೆಕ್ಟ್ರಾನ್ಗಳು ಹೋಯ್ತು ಅಂತ ನಾನು ಕಂಡುಹಿಡಿಬೇಕು. ದಟ್ ಮೀನ್ಸ್ ಫಸ್ಟ್ ಕ್ಯಾಲ್ಕುಲೇಟ್ number of electron transferred. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಸರ್? Q is equal to NE. Q is equal to what? NE. Q is equal to NE ಅಂತ ಅಂದ್ರೆ ಚಾರ್ಜ್ ಎಷ್ಟು ಬಂತು? -2 into 10⁻⁻7 ಕೂಲಂಬ್. N times what is the charge of the electron? -1.6 into 10⁻⁻19 ಕೂಲಂಬ್. Coulomb get cancelled, minus get cancelled. 2/1.6 into 10⁻⁻7 divided by 10⁻⁻90, that is equal to N. So from here N comes out to be 2/1.6 into idu melgade hodre it becomes what? 10⁻12. It becomes what? 10⁻12. 10⁻12 andre 2/1.6. Let me calculate using what? The calculator. 2/1.6, 1.25. This is equal to 1.25 into 10⁻12 electrons ಏನಾಯ್ತು ಟ್ರಾನ್ಸ್ಫರ್ ಆಯಿತು. The number of electrons that get transferred is equal to what? 1.25 into 10⁻12 electrons get transferred from wool to polythene. ಅಂದ್ರೆ amount of mass transferred. What is the amount of mass transfer? ಎಷ್ಟು mass transfer ಆಯಿತು ಸರ್? Mass of one electron is equal to 9.11 into 10⁻⁻31 kg sir. That means ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 1.25 into 10⁻12 ಎಲೆಕ್ಟ್ರಾನ್ಸ್ ಇದೆ. ಅಂದ್ರೆ ಮಾಸ್ ಆಫ್ 1.25 into 10⁻12 ಎಲೆಕ್ಟ್ರಾನ್ಸ್ ಎಷ್ಟಾಗತ್ತೆ ಸರ್? ದಟ್ ಈಸ್ 1.25 into 10⁻12 into 9.11 into 10⁻⁻31 kg. ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ here 10⁻12 10⁻⁻31 it comes out to be 10⁻⁻19. 9.1 into 1.25, let me calculate. 1.25 into 9.11, 11.38, or else you can say 11.39 into 10⁻⁻19 kg mass got what? Transferred from the wool to polythene to make the charge, which is equal to -2 into 10⁻⁻7. Come to this one. Now here they are asking, when a body is connected to the earth, electrons from the earth flow into the body. This means the body is, see, body ಇದೆ ಅಂತ ಅದೆಲ್ಲಿ ಕನೆಕ್ಟ್ ಆಗಿದೆ ಅಂತ ಅರ್ಥಕ್ಕೆ ಕನೆಕ್ಟ್ ಆಗಿದೆ ಅಂತ ಅರ್ಥಕ್ಕೆ ಕನೆಕ್ಟ್ ಆಗಿದೆ. ಈಗ ಅರ್ಥಿಂದ ಏನಾಗ್ತಾ ಇದೆ?
ಎಲೆಕ್ಟ್ರಾನ್ಸ್ಗಳು ಈ ಬಾಡಿಗೆ ಹೋಗ್ತಾ ಇದೆ. ಯಾವಾಗ ಹೋಗಕ್ ಸಾಧ್ಯ? ಯಾವಾಗ ಈ ಬಾಡಿ ಪಾಸಿಟಿವ್ ಆಗಿರುತ್ತೋ ಅವಾಗ ಎಲೆಕ್ಟ್ರಾನ್ಸ್ ಅರ್ಥಿಂದ ಎಲ್ಲಿಗೆ ಹೋಗುತ್ತೆ? ಬಾಡಿಗೆ ಹೋಗುತ್ತೆ. ಯಾಕೆ ಅಂತ ಅಂದ್ರೆ ಇನ್ ಆರ್ಡರ್ ಟು ಮೇಕ್ ದಟ್ ಆಸ್ ವಾಟ್ ನ್ಯೂಟ್ರಲ್ ಆಬ್ಜೆಕ್ಟ್, ಬಿಕಾಸ್ ಇಟ್ ಇಸ್ ಡಿಫಿಷಿಯನ್ಸಿ ಆಫ್ ವಾಟ್ ಎಲೆಕ್ಟ್ರಾನ್ಸ್ ಅಂತ ಅಂದ್ರೆ ದಿಟ್ ಮೀನ್ಸ್ ದ ಬಾಡಿ, ದಿಸ್ ಇಸ್ ದ ಬಾಡಿ initially it is what positively charged. That's why electrons are moving from where to where? Earth to body. ಅದೇ ಏನಾದ್ರೂ ಆ ಬಾಡಿ ಏನಾದ್ರೂ ನೆಗೆಟಿವ್ಲಿ ಚಾರ್ಜ್ ಆಗಿದ್ರೆ ಬಾಡಿಯಿಂದ ಅರ್ಥಿಗೆ ಎಲೆಕ್ಟ್ರಾನ್ಸ್ಗಳು ಏನಾಗ್ತಾ ಇತ್ತು. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. Charges A and B attract each other. Charges B and C also attract each other. Then what about A and C? ಏನು ಹೇಳ್ತಾ ಇದ್ದಾರೆ? ಎ ಮತ್ತೆ ಬಿ ಚಾರ್ಜಸ್ ಎರಡು ಅಟ್ರಾಕ್ಟ್ ಆಗತ್ತಂತೆ. ಅಂದ್ರೆ ಲೆಟ್ ಅಸ್ ಅಸ್ಯೂಮ್ ಯಾವಾಗ ಅದು ಅಟ್ರಾಕ್ಟ್ ಆಗೋದು? ಎ ಬಿ ಆ್ಯಂಡ್ ಸಿ ಇದೆ. ಫಸ್ಟು ಎ ಮತ್ತೆ ಬಿ, ನಾನು ಎ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿದೆ, ಬಿ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಿದೆ, ಅದೇನಾಗ್ತಾ ಇದೆ? ಅಟ್ರಾಕ್ಟ್ ಆಗ್ತಾ ಇದೆ. ಇವಾಗ ಬಿ ಮತ್ತೆ ಸಿ ಅಟ್ರಾಕ್ಟ್ ಆಗತ್ತಂತೆ ಎರಡನೇ ಸಲ. ಬಿ ಮತ್ತೆ ಸಿ ಏನಾಗ್ತಾ ಇದೆ? ಅಟ್ರಾಕ್ಟ್ ಆಗತ್ತೆ. ಸೊ ಬಿ ಮತ್ತೆ ಸಿ ಅಟ್ರಾಕ್ಟ್ ಆಗುತ್ತೆ ಅಂತ ಅಂದ್ರೆ ಬಿ ಆಲ್ರೆಡಿ ನೆಗೆಟಿವ್ ಇದೆ, ಸೊ ಸಿ ಏನಾಗಬೇಕು? ಪಾಸಿಟಿವ್ ಆಗಬೇಕು. ಸೊ ಅವೆರಡು ಅಟ್ರಾಕ್ಟ್ ಆಗತ್ತೆ. ಇವಾಗ ಎ ಮತ್ತೆ ಸಿ ಏನಾಗುತ್ತೆ ಸರ್? ಏನು ಪಾಸಿಟಿವ್, ಸಿ ಇನ್ನು ಪಾಸಿಟಿವ್ ಅಂತಂದ್ರೆ ಇವೆರಡು ಏನಾಗುತ್ತೆ ಸರ್? ರಿಪಲ್ ಆಗುತ್ತೆ ಸರ್. Simple, they are going to repel each other. Even you can consider A as what? Negative, B as what? Positive. Then also you can do the same. You will get the same thing. Okay. Easy question it is. See, this is how the concept build. Next Coulomb's law ಮಾತಾಡ್ತೀವಿ. ಅದಾದ್ಮೇಲೆ like we are going to build. ಅಂದ್ರೆ ಒಂದೊಂದು ಇಟ್ಟಿಗೆ ಸೇರಿಸಿದ್ರೆ ತಾನೇ ಅಪ್ಪ ಮನೆ ಆಗೋದು. ಒಂದೇ ಸಲ ಮನೆ ಮಾಡೋಕ್ಕಾಗತ್ತಾ? ಇಲ್ಲ. So we are building the basics. So this is how we will get the so-called what initial dosage of the chapters. Now see here, you have to consider a uncharged conducting sphere ಅಂತ ಏನು ಹೇಳಿದ್ರು? ಕನ್ಸಿಡರ್ ಒನ್ ಅನ್ಚಾರ್ಜ್ ಕಂಡಕ್ಟಿಂಗ್ ಸ್ಪಿಯರ್. ಅಂದ್ರೆ ಅನ್ಚಾರ್ಜ್ ಅಂತ ಅಂದ್ರೆ ನ್ಯೂಟ್ರಲ್. ನ್ಯೂಟ್ರಲ್ ಅಂತ ಅಂದ್ರೆ ಏನ್ ಸರ್? ನ್ಯೂಟ್ರಲ್ ಅಂತ ಅಂದ್ರೆ ಇಟ್ ವಿಲ್ ಬಿ ಲೈಕ್ ವಾಟ್? ಪಾಸಿಟಿವ್ ಮತ್ತೆ ನೆಗೆಟಿವ್ ಇರುತ್ತೆ. ಹೌದಾ? ನೌ ದ ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಇಸ್ ಪ್ಲೇಸ್ ಔಟ್ಸೈಡ್ ದ ಸ್ಪಿಯರ್. ಇದು ಸ್ಪಿಯರ್ ಆಯ್ತಾ? ಇದು ನ್ಯೂಟ್ರಲ್. ದಿಸ್ ಇಸ್ ನ್ಯೂಟ್ರಲ್. ಈಗ ಒಂದು ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಅನ್ನ ಇಟ್ಟಿದ್ದಾರೆ. ಐ ಸೇ ಪ್ಲಸ್ ಕ್ಯೂ, ಪಾಸಿಟಿವ್ ಪಾಯಿಂಟ್ ಚಾರ್ಜ್. ಹಿಯರ್ ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಆಗಿರೋ ಕಾರಣ ದೇ ಆರ್ ಆಸ್ಕಿಂಗ್ ದ ನೆಟ್ ಚಾರ್ಜ್ ಆನ್ ದ ಸ್ಪಿಯರ್. ದ ನೆಟ್ ಚಾರ್ಜ್ ಆನ್ ದ ಸ್ಪಿಯರ್ ಇಸ್ ವಾಟ್? ದ ನೆಟ್ ಚಾರ್ಜ್ ಆನ್ ದ ಸ್ಪಿಯರ್ ಇಸ್ ವಾಟ್? ಇಲ್ಲಿ ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಇದೆ, ಇಲ್ಲಿ ನ್ಯೂಟ್ರಲ್ ಸ್ಪಿಯರ್ ಇದೆ. ಸೊ ಇವಾಗ ಇಲ್ಲಿ ಪಾಸಿಟಿವ್ ಆಗಿರೋದ್ರಿಂದ ಬಿಕಾಸ್ ಆಫ್ ದ ಇಂಡಕ್ಷನ್ ಇಲ್ಲಿ ಚಾರ್ಜ್ ಕ್ರಿಯೇಟ್ ಆಗಲ್ಲ, ಚಾರ್ಜ್ ಡಿಸ್ಟರ್ಬ್ ಆಗತ್ತೆ ಅಷ್ಟೆ. ಅಂದ್ರೆ ಚಾರ್ಜ್ ಸಪರೇಟ್ ಆಗತ್ತೆ. ಇಲ್ಲಿ ಪಾಸಿಟಿವ್ ಇರೋದ್ರಿಂದ ನೆಗೆಟಿವ್ ಚಾರ್ಜ್ ಇದ್ರ ಮೇಲೆ ಬರುತ್ತೆ, ಪಾಸಿಟಿವ್ ಚಾರ್ಜ್ ಅದಕ್ಕಿಂತ ಸ್ವಲ್ಪ ದೂರ ಹೋಗುತ್ತೆ. ಅಂದ್ರೆ ಪಾಸಿಟಿವ್ ನೆಗೆಟಿವ್ ಇದೆ ಅಂದ್ರೆ ಓವರ್ ಆಲ್ ಚಾರ್ಜ್ ಆನ್ ದಿಸ್ ಒನ್, ಓವರ್ ಆಲ್ ಚಾರ್ಜ್, ಟೋಟಲ್ ಚಾರ್ಜ್ ರಿಮೈನ್ ಸೇಮ್, ರೈಟ್? ದ ಟೋಟಲ್ ಚಾರ್ಜ್ ಇಸ್ ಗೋಯಿಂಗ್ ಟು ಬಿ ವಾಟ್? 0 only, even after bringing what? The point charge outside of your sphere. See, ಅದಕ್ಕೆ ನಾವೇನು ಟಚ್ ಮಾಡಿಲ್ಲ, ಅಲ್ಲಿ ಇಟ್ಟಿದ್ದೀನಿ. ಇಟ್ಟಿದ ತಕ್ಷಣ ಏನಾಯ್ತು? ಇದು ನ್ಯೂಟ್ರಲ್ ಸ್ಪಿಯರ್ ಆಗಿರೋ ಕಾರಣ ಬಿಕಾಸ್ ಆಫ್ ದ ಇಂಡಕ್ಷನ್ ಏನಾಯ್ತು? ನೆಗೆಟಿವ್ ಈ ಕಡೆಗೆ ಬಂತು, ಪಾಸಿಟಿವ್ ಈ ಕಡೆಗೆ ಬಂತು. ಆದರೆ ಓವರ್ ಆಲ್ ಚಾರ್ಜ್ ಇನ್ ದ ಸ್ಪಿಯರ್ ಏನಾಯ್ತು? ರಿಮೈನ್ಸ್ ಸೇಮ್. ದೇರ್ ಇಸ್ ನೋ ಚೇಂಜ್. ದಟ್ ಮೀನ್ಸ್ ವಾಟ್ ಐ ಕ್ಯಾನ್ ಸೇ ಹಿಯರ್? See, negative and uniformly distributed over the surface of the sphere. ಇಲ್ಲ ಸರ್. ಪಾಸಿಟಿವ್ and uniformly distributed over the sphere. ಇಲ್ಲ ಸರ್. ನೆಗೆಟಿವ್ and appears at a point of the surface of the sphere. ಇಲ್ಲ ಸರ್. It is what? The total charge. That means they are asking the net charge on the sphere even after bringing a point charge near to it is going to remain what? The same. That is what? 0. Okay. Now there is another method of charging.
See, the third method of charging an bodies is like what? Conduction, you can say, or in the process of what? Contact. ಎರಡು ಕಂಡಕ್ಟಿಂಗ್ ಸ್ಪಿಯರ್ಗಳನ್ನು ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲಿ ಫಾರ್ ಎಕ್ಸಾಂಪಲ್ Q1 ಚಾರ್ಜ್ ಇದೆ, ಇಲ್ಲಿ ಫಾರ್ ಎಕ್ಸಾಂಪಲ್ Q2 ಚಾರ್ಜ್ ಇದೆ ಅಂದರೆ ಇವೆರಡನ್ನು ಕಾಂಟ್ಯಾಕ್ಟ್ ಮಾಡಿದ್ದೀವಿ, ಇವೆರಡನ್ನು ಕನೆಕ್ಟ್ ಮಾಡಿದ್ದೀನಿ ಅಂದರೆ ಇವೆರಡನ್ನು ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಫಾರ್ ಎಕ್ಸಾಂಪಲ್ Q1 ಇದೆ, ಇಲ್ಲಿ ಫಾರ್ ಎಕ್ಸಾಂಪಲ್ Q2 ಇದೆ ಅಂತ ಅಂದರೆ ಈಗ ಅವೆರಡೂ ಚಾರ್ಜ್ಗಳು ಏನಾಗುತ್ತೆ? ಫ್ಲೋ ಆಗುತ್ತೆ. ಎಲ್ಲಿ ತನಕ ಅಂದರೆ ಅವೆರಡೂ ಚಾರ್ಜ್ಗಳು ಈಕ್ವಲ್ ಆಗೋ ತನಕನೂ ಏನಾಗುತ್ತೆ? ಫ್ಲೋ ಆಗ್ತಾ ಹೋಗುತ್ತೆ. ಸೊ ವೆರಿ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಎರಡು ಚಾರ್ಜ್ ಸ್ಪಿಯರ್ಗಳನ್ನು ನಾನು ಕಾಂಟ್ಯಾಕ್ಟಲ್ಲಿ ಇಟ್ಟಿದ್ದೀನಿ. ಸೊ ಕಾಂಟ್ಯಾಕ್ಟಲ್ಲಿ ಇಟ್ಟು ಕಾಂಟ್ಯಾಕ್ಟ್ ಮಾಡಿಸಿ ಆಮೇಲೆ ಬ್ರೋಕನ್ ಮಾಡಿದ್ದೀನಿ ಅಂದರೆ ಇಲ್ಲಿ Q1 ಚಾರ್ಜ್ ಇದೆ, ಇಲ್ಲಿ Q2 ಚಾರ್ಜ್ ಇದೆ ಅಂದರೆ Q1 plus Q2/2 Q1 plus Q2/2 are the charge ಅಂದರೆ in order to make their potential same are the charge ಏನಾಯ್ತು ಅಂದರೆ ಸೇಮ್ ಅಂದರೆ ಇದರಲ್ಲೂ ಅಷ್ಟೇ ಚಾರ್ಜ್ ಇರಬೇಕು, ಇದರಲ್ಲೂ ಅಷ್ಟೇ ಚಾರ್ಜ್ ಇರಬೇಕು. ಆ ರೀತಿ ಏನಾಯ್ತು? ಡಿಸ್ಟ್ರಿಬ್ಯೂಟ್ ಆಯಿತು. ಯಾಕೆ? ದ ರೀಸನ್ ಇಸ್ in order to make the potential in order to make the electrostatic potential same. Potential ಅನ್ನೋ ವರ್ಡ್ ಅನ್ನ ನಾವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾವು ಓದ್ತೀವಿ. ಓಕೆ, ಸೊ ರೈಟ್ ಡೌನ್ charging by conduction, or you can say contact. Charging by conduction or you can say contact. It is very important ಆಯ್ತಾ, ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. It is very very important topic. So here I am considering like what? Two spheres. Okay, I considered what? Two conducting spheres. They are identical. ಇವು ಹೆಂಗಿದೆ? ಐಡೆಂಟಿಕಲ್ ಸ್ಪಿಯರ್ಸ್. ಐಡೆಂಟಿಕಲ್ ಅಂತ ಅಂದ್ರೆ ಅವೆರಡಕ್ಕೂ ಸೇಮ್ ರೇಡಿಯಸ್, ಸೇಮ್ ಅಷ್ಟೇ ದಪ್ಪ ಇರುತ್ತೆ. ಅಂಡ್ ಇಟ್ ಈಸ್ ವಾಟ್? ಮೇಡ್ ಅಪ್ ಆಫ್ ಸೇಮ್ ಮೆಟೀರಿಯಲ್. ಇದು ಕಾಪರ್ ಅಂದ್ರೆ ಇದು ಕೂಡ ಕಾಪರ್, ಇದು ಅಲ್ಯೂಮಿನಿಯಂ ಅಂದ್ರೆ ಇದು ಕೂಡ ಅಲ್ಯೂಮಿನಿಯಂ ಆಗಿರುತ್ತೆ. ಇಟ್ ಈಸ್ ಮೇಡ್ ಅಪ್ ಆಫ್ ಸೇಮ್ ಮೆಟೀರಿಯಲ್. ಐಡೆಂಟಿಕಲ್ ಅಂತ ಅಂದ್ರೆ ಸೇಮ್ ರೇಡಿಯಸ್ ಅಂಡ್ ಇಟ್ ಈಸ್ ಮೇಡ್ ಅಪ್ ಆಫ್ ವಾಟ್? ಸೇಮ್ ಮೆಟೀರಿಯಲ್. ಈಗ ಇಲ್ಲಿ ಪಾಸಿಟಿವ್ ಚಾರ್ಜ್ ಏನಾಯ್ತು ಗುರು? ಡಿಸ್ಟರ್ಬ್ ಆಯ್ತು. ಸಾರಿ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ ಇಲ್ಲಿ, ಆಯ್ತಾ? ಇಲ್ಲೂ ಕೂಡ ಏನಿದೆ? ಪಾಸಿಟಿವ್ ಚಾರ್ಜ್ ಇದೆ. ಐಲ್ ಸೇ ಇಲ್ಲಿ Q1 ಇದೆ, ಇಲ್ಲಿ Q2 ಇದೆ. ಇವಾಗ ಇವೆರಡನ್ನು ಏನ್ ಮಾಡ್ತಾರೆ? ಒಂದು ವೈರ್ ಇಂದ ಕನೆಕ್ಟ್ ಮಾಡ್ತಾರೆ. ಕನೆಕ್ಟ್ ಮಾಡ್ತಾರೆ. ಸೊ ಇವಾಗ ವೆನ್ ದೇ ಆರ್ ಕನೆಕ್ಟೆಡ್, ಯಾವಾಗ ಅವರು ಕನೆಕ್ಟ್ ಮಾಡಿದ್ರು ಅವಾಗ ಟೋಟಲ್ ಚಾರ್ಜ್ ಏನಾಗೋದು ಗೊತ್ತಾ? ದ ಟೋಟಲ್ ಚಾರ್ಜ್ ಇಸ್ ಗೋಯಿಂಗ್ ಟು ಬಿ ವಾಟ್? Q1 plus Q2. The total charge is going to be what? Q1 plus Q2, because the total charge here you are having what? Q1 and Q2. So ಯಾವಾಗ ನಾವು ಅದನ್ನ ಕನೆಕ್ಟ್ ಮಾಡ್ತೀವೋ ಟೋಟಲ್ ಚಾರ್ಜ್ ಇನ್ ದ್ಯಾಟ್ ಒಂದು ಸಿಸ್ಟಮ್ ಆಗಿ ಅದು ಆಕ್ಟ್ ಆಗುತ್ತೆ. ಸೊ ಟೋಟಲ್ ಚಾರ್ಜ್ ಆನ್ ದ್ಯಾಟ್ ಸಿಸ್ಟಮ್ ಬಿಕಮ್ಸ್ ವಾಟ್? Q1 plus Q2. Now when the contact is broken, ಈಗ ಕನೆಕ್ಟ್ ಮಾಡಿದೀವಲ್ವಾ, ಅದನ್ನ ಅಂದ್ರೆ ಕನೆಕ್ಟ್ ಮಾಡಿರೋದನ್ನ ಏನ್ ಮಾಡ್ತೀವಿ? ಇವಾಗ ಅಳಿಸ್ತೀವಿ. ಈಗ ದೂರ ಮಾಡ್ಬಿಟ್ವಿ. ಇವಾಗ ದೂರ ಮಾಡಿದಾಗ ಇಲ್ಲಿ ಚಾರ್ಜ್ ಯಾವ ರೀತಿ ಸ್ಪ್ಲಿಟ್ ಆಯ್ತು ಅಂದ್ರೆ Q1 plus Q2 upon 2. ಇಲ್ಲೂ ಕೂಡ Q1 plus Q2 upon 2. ಏನಪ್ಪಾ? Now when the contact is broken, charge is equally divided between spheres. Reason is same potential. We will talk what is this potential. See here. See, when we are having Q1 charge and we are having what? Q2 charge connected, ಅವಾಗ ಏನಾಯ್ತು? the total charge becomes what? Q1 plus Q2. ಇವಾಗ ಆ ಕನೆಕ್ಷನ್ ಮಾಡಿರೋದನ್ನ ನಾವೇನ್ ಮಾಡಿದ್ವಿ? ಕಿತ್ತಾಕ್ದಾಗ ಏನಾಯ್ತು? the charge becomes what? here ಇವೆರಡರಲ್ಲೂ ಕೂಡ ಈಕ್ವಲ್ ಅಮೌಂಟ್ ಆಫ್ ಚಾರ್ಜಸ್ ಏನಾಯ್ತು?
ಎರಡರ ಮೇಲೂ ಬಂತು ಅಂದ್ರೆ they got what equal amount of charges on the both the spheres. That means q1 plus q2 by 2, here also q1 plus q2 by 2. The reason for dividing this charges between these two spheres is going to be what? It is going to be what? Potential. This potential will be dealt in what? Chapter 2. Okay, now see, if you want to go like this, see here, for example, see here, you are having two conductors. First you have given this is 8 coulomb, this is plus 4 coulomb. Aitapa, one is what? Plus 8 coulomb, another one is what? Plus 4 coulomb. Now connected. So total charge becomes what? 8 plus 4, that is equal to 12 coulomb. Now contact is broken. Contact broken ಆದ್ಮೇಲೆ ಈಗ ಐ ವಿಲ್ ಸೇ ದಿಸ್ ಇಸ್ ಪಿಯರ್ ಎ, ದಿಸ್ ಇಸ್ ಪಿಯರ್ ಬಿ. ಈಗ ಎ ಅಂಡ್ ಬಿ ಅಲ್ಲಿ ಎಷ್ಟೆಷ್ಟು ಚಾರ್ಜ್ ಬಂತಪ್ಪ? ಟೋಟಲ್ ಚಾರ್ಜ್ ಎಷ್ಟಿದೆ ಅದ್ರ ಅರ್ಧ ಬರುತ್ತೆ, ದಟ್ ಈಸ್ ಈಕ್ವಲ್ ಟು 12 by 2, ದಟ್ ಈಸ್ ಈಕ್ವಲ್ ಟು 6 ಕೂಲಮ್. ಅಂದ್ರೆ ಇಲ್ಲಿ ಪ್ಲಸ್ 6 ಕೂಲಮ್, ಇಲ್ಲೂ ಕೂಡ ಪ್ಲಸ್ 6 ಕೂಲಮ್. ಸಪೋಸ್ ಈಗ ಎರಡನೇ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನನಗೆ ಮೈನಸ್ 8 ಕೂಲಮ್ ಇದೆ, ಇಲ್ಲಿ ನನಗೆ ಫಾರ್ ಎಕ್ಸಾಂಪಲ್ ಐ ಆಮ್ ಹ್ಯಾವಿಂಗ್ ಮೈನಸ್ ಪ್ಲಸ್ 2 ಕೂಲಮ್ ಇದೆ ಬಿ ಅಲ್ಲಿ. ಇವಾಗ ಇವೆರಡನ್ನು ಕನೆಕ್ಟ್ ಮಾಡಿದಾಗ ಟೋಟಲ್ ಚಾರ್ಜ್ ಎಷ್ಟು ಬಂತು ಸರ್? ಟೋಟಲ್ ಚಾರ್ಜ್ ನನಗೆ ಮೈನಸ್ 8 ಪ್ಲಸ್ 2 ಅಂತ ಅಂದ್ರೆ ಮೈನಸ್ 6 ಕೂಲಮ್ ಬಂತು. ನಾವು ಕಾಂಟ್ಯಾಕ್ಟ್ ಇಸ್ ಬ್ರೋಕನ್. ಒನ್ಸ್ ದ ಕಾಂಟ್ಯಾಕ್ಟ್ ಇಸ್ ಬ್ರೋಕನ್, ಇವಾಗ ಏನಾಯ್ತು? ಎ ಮತ್ತೆ ಬಿ, ಈಗ ಎ ಮತ್ತೆ ಬಿ ಮಧ್ಯ ಏನೇನ್ ಚಾರ್ಜ್ ಬಂತು? ಸಿ, ಎ ಮತ್ತೆ ಬಿ ಮಧ್ಯ ವಾಟ್ ಈಸ್ ದ ಚಾರ್ಜ್ ಯು ಗಾಟ್ ಹಿಯರ್? ಈಗ ಮೈನಸ್ 6 ಇದೆ, ಟೋಟಲ್ ಚಾರ್ಜ್ ಎಷ್ಟಾಯ್ತು ಸರ್? ಮೈನಸ್ 6 ಬಂದಿದೆ ಸರ್. ಅಂದ್ರೆ ಮೈನಸ್ 6 by 2 ಎಷ್ಟಾಗುತ್ತೆ ಸರ್? ದಟ್ ಈಸ್ ಮೈನಸ್ 3 ಕೂಲಮ್. ಇಲ್ಲಿ ಮೈನಸ್ 3 ಕೂಲಮ್ ಇದೆ, ಇಲ್ಲೂ ಕೂಡ ಮೈನಸ್ 3 ಕೂಲಮ್ ಇದೆ. Got it? Let us take another example. See, I have a sphere A, I have what? Sphere B. I am having like minus 6 coulomb, I am having like minus 4 coulomb. ಇವೆರಡನ್ನು ನಾನು ಕನೆಕ್ಟ್ ಮಾಡ್ತೀನಿ. ಇವಾಗ ಕನೆಕ್ಟ್ ಮಾಡಿದಾಗ ಟೋಟಲ್ ಚಾರ್ಜ್ ಎಷ್ಟಾಯಿತು? ಮೈನಸ್ 6 ಪ್ಲಸ್ ಆಫ್ ಮೈನಸ್ 4, ದಟ್ ಈಸ್ ಈಕ್ವಲ್ ಟು ಮೈನಸ್ 10 ಕೂಲಮ್. ಇವಾಗ ಕಾಂಟ್ಯಾಕ್ಟ್ ಇಸ್ ಬ್ರೋಕನ್ ಡೌನ್. ನೌ ವಾಟ್ ಈಸ್ ದ ಚಾರ್ಜ್ ಡೆವಲಪ್ಡ್ ಆನ್ ಎ ಅಂಡ್ ಬಿ? ಎಷ್ಟು ಚಾರ್ಜ್ ಬಂತು ಎ ಮತ್ತೆ ಬಿ ಮಧ್ಯ? ಸರ್ ಟೋಟಲ್ ಚಾರ್ಜ್ ಎಷ್ಟಿದೆ ಅದರ ಅರ್ಧ, ಅಂದ್ರೆ ಮೈನಸ್ 10 by 2 ಅಂತ ಅಂದ್ರೆ ಮೈನಸ್ 5 ಕೂಲಮ್. ಇಲ್ಲಿ ಮೈನಸ್ 5 ಕೂಲಮ್, ಇಲ್ಲಿ ಮೈನಸ್ 5 ಕೂಲಮ್. ಇವಾಗ ನೋಡಿ, ಚಾರ್ಜು ಎರಡು ಸ್ಪಿಯರ್ಗಳಲ್ಲಿ ಬರ್ತಾ ಇದೆ ಅಂತ ಅಂದ್ರೆ ಒಂದೇ ತರ ಚಾರ್ಜಸ್ ಬರ್ತಾ ಇದೆ. ಇಲ್ಲಿ ಪಾಸಿಟಿವ್ ಆದ್ರೆ ಇಲ್ಲೂ ಕೂಡ ಪಾಸಿಟಿವ್, ಇಲ್ಲಿ ನೆಗೆಟಿವ್ ಆದ್ರೆ ಇಲ್ಲೂ ಕೂಡ ನೆಗೆಟಿವ್. ಹೌದಾ? ಯು ನೋ ವಾಟ್ ಈಸ್ ಚಾರ್ಜಿಂಗ್ ಬೈ ಕಂಡಕ್ಟರ್? ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ವಾಟ್? ಕಂಡಕ್ಟರ್ಸ್ ಓನ್ಲಿ. ಕಂಡಕ್ಟರ್ನ ನಾವು ಕನೆಕ್ಟ್ ಮಾಡಿದಾಗ ಚಾರ್ಜಸ್ ಈಕ್ವಲ್ ಆಗಿ ಏನಾಗುತ್ತೆ? ಡಿಸ್ಟ್ರಿಬ್ಯೂಟ್ ಆಗುತ್ತೆ ವೆನ್ ದೇ ಆರ್ ಐಡೆಂಟಿಕಲ್. ವಾಟ್ ಇಫ್ ದೇ ಆರ್ ನಾಟ್ ಐಡೆಂಟಿಕಲ್? ಇಫ್ ದೇ ಆರ್ ನಾಟ್ ಐಡೆಂಟಿಕಲ್, ಅದೇನಾದ್ರೂ ಒಂದು ಚಿಕ್ಕದಿದೆ ಇನ್ನೊಂದು ದೊಡ್ಡದಿದೆ ಅಂತಂದಾಗ ಚಾರ್ಜಸ್ ಆರ್ ಗೋಯಿಂಗ್ ಟು ಬಿ ಡಿವೈಡೆಡ್ ಆನ್ ದ ಬೇಸಿಸ್ ಆಫ್ ದೇರ್ ವಾಟ್? ಆನ್ ದ ರೆಸ್ಪೆಕ್ಟಿವ್ ರೇಷಿಯೋಸ್ ಆಫ್ ದರ್ ರೇಡಿಯಸ್. ರೇಡಿಯಸ್ ಈಗ ಫಾರ್ ಎಕ್ಸಾಂಪಲ್ 2 ಸೆಂಟಿಮೀಟರ್ ಇದೆ, ಇಲ್ಲಿ 3 ಸೆಂಟಿಮೀಟರ್ ಇದೆ, ಡಿಫ್ರೆಂಟ್ ಇದೆ. ಇಲ್ಲಿ Q1 and Q2 ಇದೆ. ಆಡ್ ಮಾಡಿದಾಗ ನಿಮಗೆ ಟೋಟಲ್ ಚಾರ್ಜ್ ರಿಮೈನ್ ಸೇಮ್. ಬಟ್ ಅವೆರಡನ್ನು ಕಿತ್ತಾಕಿದಾಗ ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ ಅಂದ್ರೆ ಇಲ್ಲಿ R1 and R2 ರೇಡಿಯಸ್ ಇದೆ ಅಂದ್ರೆ R1 by R2 ರೇಷಿಯೋದಲ್ಲಿ ಏನಾಗುತ್ತೆ? ಚಾರ್ಜು ಸ್ಪ್ಲಿಟ್ ಆಗುತ್ತೆ. ಸಿ, we will see that one also. See, they have given in what? In terms of this one, charging by conduction. Whenever a charged conductor is brought in contact with another conductor, charge is continuously flowing from one to another until their potential becomes what? Equal. Elli tanaka, when the potential becomes what? Equal, this is called as what? Sharing of charges. Elli tanaka charge flow ಆಗುತ್ತೆ ಅಂತಂದ್ರೆ ಅವೆರಡರದ್ದು ಪೊಟೆನ್ಷಿಯಲ್ ಸೇಮ್ ಆಗೋ ತನಕನೂ ಚಾರ್ಜ್ ಫ್ಲೋ ಆಗುತ್ತೆ. ಪೊಟೆನ್ಷಿಯಲ್ ಅಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಅದನ್ನ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾವು ಓದೋಣ.
So some of the points you need to keep it in mind. Contact is necessary for conduction. ಇದು ಕಂಡಕ್ಟರ್ಸ್ ಅಲ್ಲಿ ಮಾತ್ರ ಆಗ್ತಕ್ಕಂಥ ಮೆಥಡ್ ಆಫ್ ಚಾರ್ಜಿಂಗ್. ನೆಕ್ಸ್ಟ್ ಇನ್ ದಿಸ್ ಮೆಥಡ್ ಬೋತ್ ಕಂಡಕ್ಟರ್ಸ್ ವಿಲ್ ಅಕ್ವೈರ್ ವಾಟ್ ಸೇಮ್ ನೇಚರ್ ಆಫ್ ಚಾರ್ಜ್. ಸರ್ ಇಲ್ಲಿ ಪಾಸಿಟಿವ್ ಅಂದ್ರೆ ಇಲ್ಲೂ ಕೂಡ ಪಾಸಿಟಿವ್ ಸರ್, ಇಲ್ಲಿ ನೆಗೆಟಿವ್ ಅಂದ್ರೆ ಇಲ್ಲೂ ಕೂಡ ನೆಗೆಟಿವ್ ಬರುತ್ತೆ ಸರ್. ಇದು ಪಾಸಿಟಿವ್ ಇದು ನೆಗೆಟಿವ್ ಬರಲ್ಲ ಸರ್. ಅಂಡರ್ಸ್ಟುಡ್? ಸೊ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಡಿಸ್ಟ್ರಿಬ್ಯೂಟ್ಸ್ ಇನ್ ದ ರೇಷಿಯೋ ಆಫ್ ದೇರ್ ವಾಟ್ ರೇಡಿಯೈ. ಏನ್ ಹೇಳ್ತಾ ಇದ್ದಾರೆ ಸರ್? The total charge of the system distributes in the ratio of their radii ಅಂತ ಹೇಳ್ತಾ ಇದ್ದಾರೆ. It is applicable only for the spherical objects. Spherical objects ಗೆ ಚಾರ್ಜಸ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಫಾರ್ ಡಿಫರೆಂಟ್ ರೇಡಿಯಸ್ ಇದ್ರೆ ಅಂತ ಅಂದ್ರೆ on the so called what respective ratio of the radii the total charge of the system distributes. For example, you consider a charge spheres. You are having two charge spheres. You are having what? Two charged spheres. ಎರಡು charged spheres ಇದೆ, Q1 and Q2. ಇಲ್ಲಿ R1 and ಇಲ್ಲಿ R2 ರೇಡಿಯಸ್ ಇದೆ. Once they are connected in the wire, after conduction, let the final charges becomes what? Q1 and Q2 respectively. Initially Q1 and Q2 ಇದೆ ಅಂತ ಅಂದ್ರೆ ಫೈನಲ್ ಅಲ್ಲಿ Q1 Q2 ಆಯ್ತು ಅಂತ ಅಂದ್ರೆ ಇವೆರಡನ್ನ ನಾವು ಎಷ್ಟು ಹಾಕಿರ್ತೀವಿ ಅಂದ್ರೆ Q1 plus Q2 ಎಷ್ಟಿರುತ್ತೋ ಅಷ್ಟೇ Q1 plus Q2 ಕೂಡ ಇರುತ್ತೆ. ಫೈನಲ್ ಚಾರ್ಜಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಇಲ್ಲ. ಆದ್ರೆ ಆ ಪರ್ಟಿಕ್ಯುಲರ್ ಯಾವುದು ಈ ಸ್ಪಿಯರ್ ಅಲ್ಲಿ ಯಾವ ರೀತಿ ಆ ಚಾರ್ಜಸ್ ಬಂದಿದೆ Q1 and Q2 ಅಂತ ಅಂದ್ರೆ Q1 upon Q2 is equal to R1 by R2 ರೇಷಿಯೋದಲ್ಲಿ ಏನಾಗಿರುತ್ತೆ ಸ್ಪ್ಲಿಟ್ ಆಗಿರುತ್ತೆ. See, they have given for sphere the potential is equal to KQ by R. Okay, see, no need to worry about this one. See, find the final charges on the sphere when the switch S is closed. ಸರ್ ಇಲ್ಲಿ ಸ್ಪಿಯರ್ ಇದೆ ಸರ್, ಡಿಫರೆಂಟ್ ರೇಡಿಯಸ್ ಇದೆ ಸರ್. ಐಡೆಂಟಿಕಲ್ ಅಲ್ಲಿ ನೀವು ಹೇಳಿದ್ರಿ ಡೈರೆಕ್ಟ್ ಆಗಿ ಎಷ್ಟು ಚಾರ್ಜ್ ಇರುತ್ತೋ ಅದರಿಂದ ಟೋಟಲ್ ಚಾರ್ಜ್ ತಗೊಳ್ಳಿ, ಟೋಟಲ್ ಚಾರ್ಜ್ ಅನ್ನು ಡಿವೈಡ್ ಮಾಡಿಬಿಟ್ರೆ ಐಡೆಂಟಿಕಲ್ ಅಂತ ಅಂದ್ರೆ ರೇಡಿಯಸ್ ಸೇಮ್. ಇಲ್ಲಿ 2 ಸೆಂಟಿಮೀಟರ್ ಅಂದ್ರೆ ಇಲ್ಲೂ 2 ಸೆಂಟಿಮೀಟರ್ ಇರುತ್ತೆ. ಅವಾಗ ಟೋಟಲ್ ಚಾರ್ಜ್ ಏನಾಗುತ್ತೆ ಕರೆಕ್ಟ್ ಆಗಿ 100 ರೂಪಾಯಿ ಇದೆ ಅಂದ್ರೆ 50 ರೂಪಾಯಿ ಹೋಗುತ್ತೆ. ಆದ್ರೆ ಒಬ್ಬ ಸ್ವಲ್ಪ ಏನ್ ಮಾಡ್ತಾರೆ ಫಾರ್ ಡಾಮಿನೆಂಟ್ ಇದಾರೆ ಅಂತ ಅಂದ್ರೆ ಲೈಕ್ ಒಬ್ಬ ಡಾಮಿನೆಂಟ್ ಇನ್ನೊಬ್ಬ ಇನ್ಫೀರಿಯರ್ ಇರೋದೆ ಅಂತ ಅಂದ್ರೆ ಡಾಮಿನೆಂಟ್ ಹತ್ರ ಜಾಸ್ತಿ ಹೋಗುತ್ತೆ, ಇನ್ಫೀರಿಯರ್ ಹತ್ರ ಕಮ್ಮಿ ಹೋಗುತ್ತೆ. ದಟ್ ಈಸ್ ವಾಟ್ ಯು ಆರ್ ಹ್ಯಾಪನಿಂಗ್. ಸಿ, ಒಂದು ಸ್ಪಿಯರ್ ಅಲ್ಲಿ 60 ಮೈಕ್ರೋಕೂಲಮ್ ಇದೆ, ಇನ್ನೊಂದರಲ್ಲಿ 0 ಇದೆ. ಸೊ ಯುವರ್ ಟೋಟಲ್ ಚಾರ್ಜ್ ಏನಾಗಿದೆ ಇಲ್ಲಿ 60 plus 0 ಇದೆಯಾ ಅಂದ್ರೆ 60 ಮೈಕ್ರೋಕೂಲಂಬ. ಇವಾಗ ಇವೆರಡನ್ನು ಕನೆಕ್ಟ್ ಮಾಡಿದಾಗ ಆಫ್ಟರ್ ಕಂಡಕ್ಷನ್ ಆಯ್ತಾ, ಐಸೆ ಇಲ್ಲಿ Q1 ಚಾರ್ಜ್ ಡೆವಲಪ್ ಆಯ್ತು, ಇಲ್ಲಿ Q2 ಚಾರ್ಜ್ ಡೆವಲಪ್ ಆಯ್ತು. ಅವಾಗ ಇಲ್ಲಿ ರೇಡಿಯಸ್ ಎಷ್ಟಿದೆ ಸರ್? R1 is what 2 ಸೆಂಟಿಮೀಟರ್, ಇಲ್ಲಿ R2 ಎಷ್ಟಿದೆ 3 ಸೆಂಟಿಮೀಟರ್. ಇವಾಗ ಹೇಳ್ತಾ ಇದ್ದಾರೆ ದೇ ಆರ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್, ಚಾರ್ಜ್ ಇಸ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ಅಕಾರ್ಡಿಂಗ್ ಟು ದ ರೇಷಿಯೋ ಆಫ್ ದೇರ್ ವಾಟ್ 2/3. ದಟ್ ಮೀನ್ಸ್ ರೇಷಿಯೋ ಆಫ್ ದೇರ್ ರೇಡಿಯೈ, ದಟ್ ಈಸ್ ಇನ್ ದ ಫಾರ್ಮೆಟ್ ಆಫ್ R1 by R2. ಅಂದ್ರೆ ಈಗ Q1 ಎಷ್ಟು? ಈಗ ಟೋಟಲ್ ಚಾರ್ಜ್ ಎಷ್ಟಿದೆ 60 ಮೈಕ್ರೋಕೂಲಮ್ ಇದೆ. ಸಿ 60 ಮೈಕ್ರೋಕೂಲಮ್ ಇದೆ. ಒಬ್ಬರ ಹತ್ರ 2 ಹೋಗುತ್ತೆ, ಇನ್ನೊಬ್ಬರ ಹತ್ರ 3XL ಹೋಗುತ್ತೆ. ಹೌದಾ? ಇವೆರಡನ್ನು ಟೋಟಲ್ ಮಾಡಿ 2 + 3 ಎಷ್ಟು ಗುರು? 2 + 3 ಎಷ್ಟು? 5. 5 ಇಂದ ಈ 60 ನ ಡಿವೈಡ್ ಮಾಡಿ. ಎಷ್ಟಿದು 60 ನ ಡಿವೈಡ್ ಮಾಡಿದ್ರೆ 12. ಹೌದಪ್ಪ? ದಿಸ್ ಬಿಕಮ್ಸ್ ವಾಟ್ 12. ಸೊ 12 2s ಎಷ್ಟು? 24. 12 3s ಎಷ್ಟು? 36. That means Q1 is going to be what? 24 microcoulomb and Q2 is equal to what? 36 microcoulomb. 2:3 ರೇಷಿಯೋದಲ್ಲಿ ಏನಾಗಿದೆ ಸ್ಪ್ಲಿಟ್ ಆಗಿದೆ 60 ಅಂತ ಅಂದ್ರೆ ಸಿ ಆರ್ Q1 by Q2 ನೋಡಿ. ಈಗ ಮತ್ತೆ ನೋಡಿ 24 ಸರ್ 36 ಸರ್, ದಟ್ ಈಸ್ ನಥಿಂಗ್ ಬಟ್ 12 2 ಸರ್ 12 3 ಸರ್ 2/3 ರೇಷಿಯೋದಲ್ಲಿ ಏನಾಗಿದೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಅಂದ್ರೆ ನಿಮ್ಗೆ ಇನ್ನೂ ಗೊತ್ತಾಗಲಿಲ್ಲ ಸರ್ ಹೆಂಗೆ ಸರ್ ಇದು Q1 Q2 ಮಾಡಿದ್ರಿ ಅಂತ ಅಂದ್ರೆ ಸಿ ಆರ್ ದಟ್ ಈಸ್ ಶಾರ್ಟ್ ಕಟ್. ಸಿ ಆರ್ ಇಫ್ ಯು ವಾಂಟ್ ಟು ನೋ ದ Q1 ಅಂತ ಅಂದ್ರೆ R1 upon R1 plus R2 into total charge. Q2 ನಿಮಗೆ ಬೇಕು ಅಂತ ಅಂದ್ರೆ R2 upon R1 plus R2 into what? Q total. ಈಗ R1 ಎಷ್ಟಿದೆ ಅಲ್ಲಿ 2, R1 2, R2 3, ಟೋಟಲ್ ಚಾರ್ಜ್ ಎಷ್ಟಿದೆ 60 ಅಂತ ಅಂದ್ರೆ 2/5 into 60. ದಟ್ ಮೀನ್ಸ್ 5 only 5 5 2
10 ಅಂತ ಅಂದ್ರೆ ಇಲ್ಲಿ ನಮಗೆ 24 ಮೈಕ್ರೋಕೂಲಮ್ ಅಷ್ಟು Q1 ಚಾರ್ಜ್ ಬಂತು. ಇಲ್ಲಿ R2 ಎಷ್ಟು 3 ಡಿವೈಡ್ ಬೈ ಟೋಟಲ್ R1 ಪ್ಲಸ್ R2 2 ಪ್ಲಸ್ 3 ಇಂಟು 60 ಅಂತ ಅಂದ್ರೆ 3/5 ಇಂಟು 60 ಇಸ್ ಈಕ್ವಲ್ ಟು ಸರ್ 5 1s 5 2s ಅಂತ ಅಂದ್ರೆ ಇಲ್ಲಿ ಎಷ್ಟು ಬಂತು 36 ಮೈಕ್ರೋಕೂಲಮ್. 36 microcoulomb ಬಂತು. Understood? Shortcut to find out in the ratios. See here. ಈಗ ನೋಡಿ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ನಿಮಗೆ ಯಾವುದೋ Z ಬಂದಿರತ್ತೆ. ಇದನ್ನ ಈ Z ಅನ್ನ ನೀವು ಫಾರ್ ಎಕ್ಸಾಂಪಲ್ ಸ್ಪ್ಲಿಟ್ ಮಾಡ್ಕೊಂಡಿರ್ತೀರಾ X ಮತ್ತೆ Y ಅಂತ. ಬೇಡ ಬಿಡಿ, ಇದು ಸುಮ್ಮನೆ ಏನು ಕನ್ಫ್ಯೂಸ್ ಆಗುತ್ತೆ. When we are doing the practice, that time you will get it. I don't want to make you to like what ಇದೇನಪ್ಪ ಸಡನ್ ಆಗಿ ಚೇಂಜ್ ಅನ್ನೋದು ಬೇಡ. ಓಕೆ, ಲೆಟ್ ಅಸ್ ನೋ ದಿಸ್ Q1 and Q2 how to find out. Understood? Okay. Next comes the gold leaf electroscope. What is this gold leaf electroscope? What is this gold leaf electroscope? What is this gold leaf electroscope? ಇವಾಗ ಗೊತ್ತಾಯ್ತಲ್ವಾ how to do the charge in what? Conductors. Charging by conduction is nothing but, sir, ಇವಾಗ ನನಗೆ ಫಾರ್ ಎಕ್ಸಾಂಪಲ್ 2 ಐಡೆಂಟಿಕಲ್ ಸ್ಪಿಯರ್ಸ್ ಇದೆ, ಅವೆರಡು ಕನೆಕ್ಟ್ ಆಗಿ ಅದಾದ್ಮೇಲೆ ಬ್ರೇಕ್ ಆಗಿದೆ ಅಂತಂದ್ರೆ ಎಷ್ಟು ಟೋಟಲ್ ಚಾರ್ಜ್ ಇರುತ್ತೋ ಅದ್ರ ಅರ್ಧ ಎರಡಕ್ಕೂ ಹೋಗುತ್ತೆ. ಅದೇ ಏನಾದ್ರೂ ಅನ್ಐಡೆಂಟಿಕಲ್ ಸ್ಪಿಯರ್ಸ್ ಇತ್ತು ಅಂತಂದಾಗ ಯಾವ ರೀತಿ ಹೋಗುತ್ತೆ? ಆನ್ ದ ಬೇಸಿಸ್ ಆಫ್ R1 and R2 ಅಲ್ಲಿ Q1 and Q2 ಏನಾಗುತ್ತೆ? ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇನ್ ಆರ್ಡರ್ ಟು ಫೈಂಡ್ ಔಟ್ Q1 and Q2, ದಿಸ್ ಇಸ್ ದ formulas. You can keep this. Okay, now what is this gold leaf electroscope? What is this gold leaf electroscope? ಇದೊಂದು ಡಿವೈಸ್ ಆಯ್ತಾ. ಈ ತರ ಒಂದು ಡಿವೈಸ್ ಇರುತ್ತೆ, ಒಂದು ನಾಬ್ ಇರುತ್ತೆ, ಅದ್ರ ಒಳಗಡೆ ನಿಮ್ಗೆ ಏನಿರುತ್ತೆ, ಆ ಜಾರ್ ಒಳಗಡೆ ಹೋದಾಗ 2 ಗೋಲ್ಡ್ ಲೀಫ್ ಇರುತ್ತೆ. ಇಲ್ಲಿಗೆ ನಾವು ಯಾವಾಗ್ಲಾದ್ರೂ ಚಾರ್ಜ್ದು ರಾಡ್ ಅಥವಾ ಚಾರ್ಜ್ಡ್ ಆಬ್ಜೆಕ್ಟ್ಸ್ ತಂದಾಗ ಏನಾಗುತ್ತೆ, ಈಗ ಚಾರ್ಜ್ ಅನ್ನ ಡಿಟೆಕ್ಟ್ ಮಾಡ್ತಕ್ಕಂಥ ಒಂದು ಡಿವೈಸ್ ಅನ್ನ ನಾವು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ ಕರಿತೀವಿ. ವಾಟ್ ಇಸ್ ದಿಸ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್? ಇಸ್ ದ ಡಿವೈಸ್ ವೇರ್ ವಿ ಆರ್ ಯೂಸಿಂಗ್ ಇಟ್ ಟು ಡಿಟೆಕ್ಟ್ ದ ಚಾರ್ಜಸ್. ಯು ಕ್ಯಾನ್ ರೈಟ್ ಡೌನ್, ಇಟ್ ಈಸ್ ದ ಡಿವೈಸ್, ಓಕೆ, ವಿಚ್ ಇಸ್ used to detect the presence of charge. This is the device which is used to detect the presence of what? Charge. ಇಲ್ಲಿ ಒಂಥರ ದಪ್ಪದ ಕಾಣಿಸ್ತಾ ಇದೆಯಲ್ಲ, ಒಂಥರ ಬಾಲ್ ತರ, this is called as metal knob. ಇಲ್ಲಿ ಕೆಳಗಿದೆಯಲ್ಲ, this is called as what? This is called as gold leaves. ಏನಾಗುತ್ತೆ? Here arises 2 cases. One is case 1. See, ಇದು metal knob, this is the gold leaf electroscope. ಇವಾಗ ಕಂಡಕ್ಟಿಂಗ್ ಬಾಡಿ ಅಂದ್ರೆ ಚಾರ್ಜ್ಡ್ ಬಾಡಿನ ತಗೊಂಡ್ಬಂದ್ಬಿಟ್ಟು ನಾನು ಏನಾದರೂ ಆ ನಾಬ್ ಮೇಲೆ ಇಟ್ರೆ, see, first write down, then I'll explain. When conducting body touches knob, that time knob and leaves both acquires same nature of charge as the conducting bodies have. See, ಈಗ ಇದೊಂದು ಕಂಡಕ್ಟಿಂಗ್ ಬಾಡಿ ಸರ್, ಇದೇನಪ್ಪ, ಇದೊಂದು ಕಂಡಕ್ಟಿಂಗ್ ಬಾಡಿ, ಪಾಸಿಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿ. ಈ ಕಂಡಕ್ಟಿಂಗ್ ಬಾಡಿನ ತಗೊಂಬಂದು ಇಲ್ಲಿಗೆ ಟಚ್ ಮಾಡಿದ್ರೆ, ಎಲ್ಲಿಗೆ? ಆ ಮೆಟಲ್ ನಾಬ್ಗೆ. ಆಗ ಆ ಮೆಟಲ್ ನಾಬ್ ಏನಾಗುತ್ತೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಅನ್ನೇ ಡೆವಲಪ್ ಮಾಡಿ. ಈ ಪಾಸಿಟಿವ್ ಚಾರ್ಜ್ ಕೆಳಗಡೆಗೆ ಹೋಗಿ ಎಲ್ಲಿಗೆ ಹೋಗುತ್ತೆ? ಈ ಲೀಫ್ಗೆ ಹೋಗುತ್ತೆ. ಸೊ ದಟ್ ಆ ಲೀಫ್ಗಳು ಏನಾಗುತ್ತೆ? ರೆಪಲ್ ಆಗುತ್ತೆ. ಆ ಲೀಫ್ಗಳೇನಾಗುತ್ತೆ? ರೆಪಲ್ ಆಗುತ್ತೆ. ಪಾಸಿಟಿವ್ ರೆಪಲ್ಸ್. ಅವಾಗ ಚಾರ್ಜ್ ಆಗಿದೆ, ಅದು ಬಾಡಿ ಚಾರ್ಜ್ ಇದೆ, ಚಾರ್ಜ್ ಅಂತ ನಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ. ಅದೇ ಏನಾದ್ರೂ
ಅದೇ ಏನಾದ್ರೂ ಈ ನಾಬ್ಗೆ ನೆಗೆಟಿವ್ ಚಾರ್ಜ್ ಆಬ್ಜೆಕ್ಟನ್ನ ನಾನು ಟಚ್ ಮಾಡಿಸ್ದೆ, ಅವಾಗ ಈ ನಾಬಲ್ಲಿ ಯಾವ್ದು ಡೆವಲಪ್ ಆಯಿತು? ನೆಗೆಟಿವ್ ಚಾರ್ಜ್ ಡೆವಲಪ್ ಆಯಿತು. ನೆಗೆಟಿವ್ ಚಾರ್ಜ್ ಡೆವಲಪ್ ಆಗಿ ಕೆಳಗಡೆ ಗಂಟ ಹೋಗಿ ಅದು ಎಲ್ಲಿ ಗಂಟ ಸ್ಪ್ರೆಡ್ ಆಯಿತು? ಲೀವ್ಸ್ ತನಕ ಸ್ಪ್ರೆಡ್ ಆಯಿತು. ಸೊ ಇದು ನೆಗೆಟಿವ್ ಆದಾಗ ಏನಾಗುತ್ತೆ? ರೆಪಲ್ ಆಗುತ್ತೆ. ರೆಪಲ್ ಆದ ತಕ್ಷಣ ಆ ಬಾಡಿ ನಾವು ಯಾವ್ದು ಟಚ್ ಮಾಡಿರ್ತೀವೋ ಅದು ಏನು ಅಂತ ನಾವು ಕನ್ಸಿಡರ್ ಮಾಡ್ತೀವಿ? ಇಟ್ ಇಸ್ ಅ ಚಾರ್ಜ್ಡ್ ಬಾಡಿ ಅಂತ ನಾವೇನು ಮಾಡ್ತೀವಿ? ಕನ್ಸಿಡರ್. ಅದೇನಪ್ಪ? ಚಾರ್ಜ್ಡ್ ಬಾಡಿ ಅಂತ ನಾವೇನ್ ಮಾಡ್ತೀವಿ? ಕನ್ಸಿಡರ್ ಮಾಡ್ತೀವಿ. ಯಾವಾಗ ಕನ್ಸಿಡರ್ ಮಾಡಿದ್ವಿ? ಯಾವಾಗ ಆ ಲೀವ್ಸು ರೆಪಲ್ ಆಯ್ತು ಅವಾಗ ನಾವೇನ್ ಮಾಡಿದ್ವಿ? ಕನ್ಸಿಡರ್ ಮಾಡಿದ್ವಿ. See here, when the conducting body touches the knob as well as leaves, it is going to acquire the same nature of the charge as your so-called what? Conducting body is having. Conducting body positive ಇದೆ ಅಂತ ಅಂದ್ರೆ ನಾಬ್ ಕೂಡ ಪಾಸಿಟಿವ್, ಲೀವ್ಸ್ ಕೂಡ ಪಾಸಿಟಿವ್. ಆಯ್ತಾ? ಕಂಡಕ್ಟಿಂಗ್ ಬಾಡಿ ಏನಾದರೂ ನೆಗೆಟಿವ್ ಇದೆ ಅಂದ್ರೆ ನಾಬ್ ಕೂಡ ನೆಗೆಟಿವ್, ಲೀವ್ಸ್ ಕೂಡ ನೆಗೆಟಿವ್. ನೆಗೆಟಿವ್ ಆಯ್ತು ಅಂದ್ರೆ ಎರಡು ಲೀವ್ಸ್ ಏನಾಗುತ್ತೆ? ರೆಪಲ್ ಆಗುತ್ತೆ. ಜಾಸ್ತಿ ರೆಪಲ್ ಆದ್ರೆ ಜಾಸ್ತಿ ಚಾರ್ಜ್ ಇದೆ ಅಂತ, ಕಮ್ಮಿ ರೆಪಲ್ ಆದ್ರೆ ಓಕೆ, ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಇಸ್ ಲಿಟಲ್ ಬಿಟ್ ಲೆಸ್ ಅಂತ. ಓಕೆ, ನೌ ಕೇಸ್ 2 is saying that case 2, when a charged body is brought near the knob, ಟಚ್ ಮಾಡಲಿಲ್ಲ, ಹತ್ರಕ್ಕೆ ತಗೊಂಡ್ಬಂದ್ವಿ, ಆವಾಗ ಏನಾಗುತ್ತೆ? knob will get the opposite charge and leaves will get what? Same charge as your charged body. ಚಾರ್ಜ್ ಬಾಡಿಗೆ ಯಾವ ಚಾರ್ಜ್ ಇತ್ತು ಅದೇ ಲೀವ್ಸ್ಗೂ ಹೋಗುತ್ತೆ. ಆಪೋಸಿಟ್ ಚಾರ್ಜ್ ಯಾವುದಕ್ಕೆ ಹೋಗುತ್ತೆ? ನಾಬ್ಗೆ ಹೋಗುತ್ತೆ. ಯಾವಾಗ ನಾವು ಚಾರ್ಜ್ಡ್ ಬಾಡಿನ ನಿಯರೆಸ್ಟ್ ಪಾಯಿಂಟ್ ಆಫ್ ದಿ ನಾಬ್ ಹತ್ರ ತಂದಾಗ, ಅಂದ್ರೆ ನಾನು ಏನ್ ಮಾಡ್ತಾ ಇಲ್ಲ, ಅಂದ್ರೆ ಚಾರ್ಜ್ ಬಾಡಿನ ಟಚ್ ಮಾಡ್ತಾ ಇಲ್ಲ, ಹತ್ರಕ್ಕೆ ತಂದಾಗ. ಸಿ, ದಿಸ್ ಇಸ್ ದ ನಾಬ್, ದಿಸ್ ಇಸ್ ಲೀವ್ಸ್. ಏನಾಯ್ತು ಇವಾಗ? ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಹೌದಾ? ಪಾಸಿಟಿವ್ ಚಾರ್ಜ್ ಇದೆ. ಪಾಸಿಟಿವ್ ಚಾರ್ಜ್ ಇದೆ ಅಂತ ಅಂದಾಗ ಇದನ್ನ ನಾನು ಟಚ್ ಮಾಡಲಿಲ್ಲ, ಹತ್ರಕ್ಕೆ ತಂದೆ ಅಷ್ಟೆ, ನೋ ಟಚಿಂಗ್. ನೌ ನಾಬ್ ಇಸ್ ಡೆವಲಪಿಂಗ್ ನೆಗೆಟಿವ್ ಚಾರ್ಜ್ and leaves are developing positive charge, then they'll repel. ಗೊತ್ತಾಯ್ತಾ? if the charged body is what? Negatively charged, ಆಗ knob is going to get what? Positive, when we are not touching. ನಾವು ಟಚ್ ಮಾಡ್ತಾ ಇಲ್ಲ, ಪಾಸಿಟಿವ್ ರಾಡ್ ಅನ್ನ ಆ ನಾಬ್ ಟಚ್ ಮಾಡ್ತಾ ಇಲ್ಲ. ಇದು ಪಾಸಿಟಿವ್ ಆಯ್ತು, ಲೀವ್ಸ್ ಏನಾಯ್ತು? ನೆಗೆಟಿವ್ ಆಯ್ತು. ಸೊ ಅವೆರಡು ಏನಾಗುತ್ತೆ? ರೆಪಲ್ ಆಗುತ್ತೆ. ಸೊ ದಟ್ ವಿ ಗೆಟ್ ಟು ನೋ ದಟ್ ದಟ್ ಬಾಡಿ ಇಸ್ ಚಾರ್ಜ್ಡ್. That body is charged. When by this experiment we can conclude that note point, true test of charge, or you can say electrification is nothing but charge. ಯಾರು ಕೇಳಿದ್ರೆ how you are going to identify whether the body is having a charge or not ಅಂತ ಕೇಳಿದ್ರೆ by the process of repulsion. ಅದೇನಾದ್ರೂ ರೆಪಲ್ ಆಯ್ತು ಅಂತ ಅಂದ್ರೆ we get to know that the body is charged. Why not attraction, sir? Why not attraction? If they are saying why not attraction, sir, ಈಗ ತಾನೇ ನೋಡಿದ್ವಿ ಲಾಸ್ಟ್ ಕ್ಲಾಸ್ ಮತ್ತೆ ಇವತ್ತಿನ ಕ್ಲಾಸಲ್ಲಿ. ಸಿ, ಪಾಸಿಟಿವ್ ಚಾರ್ಜ್ ಇದೆ ಅಂತ ಅಂದ್ರೆ ಆಯ್ತಾ, ಬಿಟ್ವೀನ್ ದ ಸೇಮ್ ಚಾರ್ಜಸ್ ಏನಾಗ್ತಾ ಇದೆ? ಅಟ್ರಾಕ್ಷನ್ ಆಗುತ್ತೆ. ಅಥವಾ ಆ ಚಾರ್ಜ್ಡ್ ಬಾಡಿ ಅಂಡ್ ಅನ್ಚಾರ್ಜ್ಡ್ ಬಾಡಿ ಮಧ್ಯ ಕೂಡ ಏನಾಗುತ್ತೆ? ಅಟ್ರಾಕ್ಷನ್ ಆಗುತ್ತೆ. ಬಟ್ ರಿಪಲ್ಷನ್, ವೆನ್ ದ ಬಾಡಿ ಈಸ್ ಟ್ರೂಲಿ ಚಾರ್ಜ್, ದೆನ್ ಓನ್ಲಿ ದ ಬಾಡಿ ಈಸ್ ಗೋಯಿಂಗ್ ಟು ಗೆಟ್ ವಾಟ್? ರಿಪಲ್ಸ್. ದಟ್ಸ್ ವೈ ರಿಪಲ್ಷನ್ ಈಸ್ ಟೇಕಿಂಗ್ ಆಸ್ ವಾಟ್? ಟ್ರೂ ಟೆಸ್ಟ್ ಆಫ್ ಚಾರ್ಜ್, ನಾಟ್ ಯುವರ್ attraction. So you can write down why not attraction. Reason, because
attraction can take place between a charge and an uncharged bodies. ಚಾರ್ಜ್ ಮತ್ತೆ ಅನ್ಚಾರ್ಜ್ಡ್ ಬಾಡೀಸ್ ನಡುವೆ ಕೂಡ ಅಟ್ರಾಕ್ಷನ್ ಆಗತ್ತೆ. ಆಸ್ ವೆಲ್ ಆಸ್ ಟು ಸಿಮಿಲರ್ಲಿ ಚಾರ್ಜ್ ಬಾಡೀಸ್ ನಡುವೆ ಕೂಡ ಏನಾಗುತ್ತೆ, ಅಟ್ರಾಕ್ಷನ್ ಆಗುತ್ತೆ. ಟ್ರೂ ಟೆಸ್ಟ್ ಆಫ್ ಚಾರ್ಜ್ ಆಫ್ ಎಲೆಕ್ಟ್ರಿಫಿಕೇಶನ್ ಇಸ್ ನೋನ್ ಬೈ ವಾಟ್, ರಿಪಲ್ಷನ್. ವೈ ನಾಟ್ ಅಟ್ರಾಕ್ಷನ್ ಅಂತ ಅಂದ್ರೆ ಇದು ಎರಡರ ಮಧ್ಯೆ ಆಗುತ್ತೆ ಸರ್, ಚಾರ್ಜ್ ಅಂಡ್ ಅನ್ಚಾರ್ಜ್ ಅಥವಾ ಸಿಮಿಲರ್ಲಿ ಚಾರ್ಜ್ ಬಾಡೀಸ್ ಮಧ್ಯ ಕೂಡ ಏನಾಗುತ್ತೆ, ಅಟ್ರಾಕ್ಷನ್ ಆಗುತ್ತೆ. ಅದಕ್ಕೆ ಅಟ್ರಾಕ್ಷನ್ ನ ಟ್ರೂ ಟೆಸ್ಟ್ ಆಫ್ ಚಾರ್ಜ್ ಅಂತ ನಾವು ಕನ್ಸಿಡರ್ ಮಾಡಲ್ಲ, ಓನ್ಲಿ ರಿಪಲ್ಷನ್ ಅನ್ನು ನಾವು ಕನ್ಸಿಡರ್. ಸೊ ಇವತ್ತಿನ ಕ್ಲಾಸ್ ಇದಾಗಿತ್ತು. ಸೊ ನಾಳೆ ನಾಳಿದ್ದು ಯಾವತ್ತು ಇಲ್ಲಿ ಹೋಮ್ವರ್ಕ್ ಇದೆ, ಯು ಟ್ರೈ ದಿಸ್ ಹೋಮ್ವರ್ಕ್ಸ್. ಓಕೆ, ದರ್ ಆರ್ ಹೋಮ್ವರ್ಕ್. ನೆಕ್ಸ್ಟ್ ಕ್ಲಾಸ್ ಮಾಡಬೇಕಾದ್ರೆ ಈ ಹೋಮ್ವರ್ಕ್ದು ಸೊಲ್ಯೂಷನ್ಸ್ ನಾನು ಬರ್ದಿರ್ತೀನಿ, ಸೊ ದಟ್ ಯು ಕ್ಯಾನ್ ಮ್ಯಾಚ್ ಯುವರ್ ಆನ್ಸರ್ಸ್. ಓಕೆ, ಸೊ this is what the class is. Then thank you. ಸೊ ಕ್ಲಾಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ಸೆಷನ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.